ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲ ಇವತ್ತಿನ ಕಮೆಂಟ್ ವಿನ್ನರ್ ಯಾರಂತ ನೋಡ್ಕೊಂಬಂದ್ಬಿಡೋಣ. ಇವತ್ತಿನ ಕಮೆಂಟ್ ವಿನ್ನರ್ ಬಂದು ವಿಡಿಯೋ ಬರುವ ಸ್ಕ್ರೀನ್ಶಾಟಿಗೆ ಫುಲ್ ಸಪೋರ್ಟ್ ಮಾಡಿ. ಚಾನಲ್ ಹೆಸರು ಪುಟ್ಟ ಹಳ್ಳಿ ಜೀವನ. ನೋಡಿ ಸ್ನೇಹಿತರೆ, ಹಳ್ಳಿ ಜೀವನ ಹೆಂಗಿದೆ ಮತ್ತು ಟೈಲರಿಂಗ್ ಕೆಲಸ ಮತ್ತು ಅವರು ವಿಡಿಯೋದಾಗ ಟೈಲರಿಂಗ್ ಬಗ್ಗೆ ಮತ್ತು ಹಳ್ಳಿ ಲೈಫ್ ಸ್ಟೈಲು ಮತ್ತು ಬಟ್ಟೆದು ಮೋಟಿವೇಶನ್ ವಿಡಿಯೋ ಚೆನ್ನಾಗಿ ಹಾಕ್ತಾರೆ. ನೋಡಿ ಸಪೋರ್ಟ್ ಮಾಡಿ. ಸ್ಕ್ರೀನ್ಶಾಟ್ ವಿಡಿಯೋ ಮ್ಯಾಗ ಬರುವ ಸ್ಕ್ರೀನ್ಶಾಟ್ ಫುಲ್ ಸಪೋರ್ಟ್ ಮಾಡಿ. ಇದೇ ಥರ ನಿಮ್ಮ ಪ್ರಮೋಷನ್ ಮಾಡಿಕೊಡ್ಬೇಕಂದ್ರೆ ಚಾನಲ್ಗಳು ಏನೂ ಇಲ್ಲ ರೀ, ಏನು ಪ್ರಮೋಷನ್ ಮಾಡಿಕೊಡೋಕೆ ಏನು ಅಮೌಂಟ್ ಇಲ್ಲ, ಏನೂ ಇಲ್ಲ. ಫ್ರೀ ಪ್ರಮೋಷನ್ ಮಾಡಿಕೊಡ್ಬೇಕಂದ್ರೆ ಒಂದು ಜಸ್ಟ್ ಕಮೆಂಟ್ ನೋಡಿ. ನೀವು ಒಂದು ಕಮೆಂಟ್ ಹಾಕಿದ್ರಂದ್ರೆ ನಿಮ್ಮದು ಫ್ರೀ ಪ್ರಮೋಷನ್ನು ಎಲ್ಲರಿಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ. ಒಂದು ಕಮೆಂಟ್ ವಿನ್ನರ್ ಆಗಿ, ಫಸ್ಟ್ ಕಮೆಂಟ್ ನಿಮ್ಮದೇ ಆಗಬೇಕು, ಕಮೆಂಟ್ ವಿನ್ನರ್ ಆಗಬೇಕು ನಿಮ್ಮದೇ. ನೋಡಿ ಎಲ್ಲರೂ ಪುಟ್ಟಳ್ಳಿ ಜೀವನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಹೆಂಗೈತೆ ಅಂತ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಬೇಡಿ. ಇವತ್ತು ಏನೋ ಮರೆತ್ಕೆ ಖುಷಿಯಾಗಿರ್ಬೇಕಂತ ಅಂದ್ಕೊಂಡು ವಿಡಿಯೋ ಖುಷಿಯಾಗಿ ಚಲೋ ಮಾಡೀನಿ. ನೋಡೋಣ ವಿಡಿಯೋದಾಗ ಹೆಂಗೆ ಬರುತ್ತೆ ಡೈಲಿ ರೊಟೀನ ಹೆಂಗೈತೆ ಅಂತ ನೋಡ್ಕೊಂಬಂದು ಲಾಸ್ಟಿಗೆ ಒಂದು ಒಳ್ಳೆ ಮುತ್ತಿನಂಥ ಕಮೆಂಟ್ ಹಾಕೊಂಬತ್ತು ಮರಿಬೇಡಿ. ನಿಮ್ಮ ಮುತ್ತಿನಂಥ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಒಳ್ಳೆ ಕಮೆಂಟ್ ಮಸ್ತ್ ಆಗ್ತೀರಿ. ನಿಮ್ಮೆಲ್ಲ ಕಮೆಂಟ್ ಓದಿ ಖುಷಿಪಟ್ಟು ಮತ್ತು ನಿಮ್ಗೆ ರಿಟರ್ನ್ ಮಾಡ್ತೀನಿ. ಆಗಿಂದಾಗ ನನಗೆ ನಿಮ್ಮೆಲ್ಲ ಕಮೆಂಟ್ ಓದಾಕತ್ತೀನಿ ಅಂದ್ರೆ ಆಗಿಂದಾಗ ರಿಪ್ಲೈ ಕೊಟ್ಬಿಡ್ತೀನಿ. ನನಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಯಾವಾಗ ಕಮೆಂಟ್ ನೋಡಿದ್ರೆ ಹಾಗೆ ರಿಪ್ಲೈ ಮಾಡಿಬಿಡ್ತೀನಿ ನಾನು. ನೀವು ಒಂದು ಕಮೆಂಟ್ ಮರಿಬೇಡಿ ಪ್ಲೀಸ್. ಒಂದು ಕಮೆಂಟ್ ಹಾಕಿ ನೋಡ್ಕೊಂಬನ್ನಿ ವಿಡಿಯೋ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಲಾಗ್ ಹೆಂಗಿರುತ್ತೆ ಹೆಂಗಿನಂತ ನಿಮಗೂ ಶೇರ್ ಮಾಡ್ತೀನಿ. ಬೆಳಗ್ಗೆ 6 ಗಂಟೆ ಆಗೈತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಸ್ನೇಹಿತರೆ, ಇನ್ನು ಶ್ರಾವಣಿ ಎದ್ದಾಳ. ಶ್ರಾವಣ್ ಕುಮಾರ್ ಮಲ್ಕೊಂಡನ. ಶ್ರಾವಣ್ ಕುಮಾರ್ ಇಷ್ಟು ಬೇಗ ಹೇಳಲ್ಲವ, ಲೇಟಾಗಿ ಹೇಳೋದು. ಶ್ರಾವಣಿ ಜಲ್ದಿ ಹೇಳ್ತಾಳ. ಇವ ನೋಡಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರೆ, ಅಕ್ಕ ನೀವು ಹೊರ ಮಲ್ಕೋತೀರಾ ಅಂತ. ಇಲ್ಲ ಸ್ನೇಹಿತರೆ, ಇಲ್ಲಿ ಮಲ್ಕೊತಿದ್ದೀವಿ ಸಜ್ಜದಾಗ. ನೋಡಿ ಹಳ್ಳಿ ವಾತಾವರಣ ಯಾವ ಥರ ಇದೆ ಅಂತ. ಪುಟ್ಟಕ್ಕರ ಮನೆ ನೋಡಿ, ನಮ್ಮ ಮನೆಗೆ ಪುಟ್ಟಕ್ಕರ ಮನೆಗೆ ಭಾಳ ಡಿಫ್ರೆಂಟ್ ಇಲ್ಲ, ಸನ್ನೆ ಆಗುತ್ತೆ. ಇಲ್ಲೆಲ್ಲ ಮುಂದೆ ಮನೆಗಳು ನೋಡಿ, ಅವು ಅಷ್ಟು ಮನೆಗಳು ಈ ಕಡೆ ಎಲ್ಲ ಅದಾವೆ ರೀ. ನಮ್ಮ ಮದುವೆ ಆದಾಗ ನಮ್ಮ ಮನೆ ಈ ಕಡೆ ಲಾಸ್ಟ್, ಈ ಕಡೆ ಮುಂದಿಲು ಇದ್ದಿದ್ದಿಲ್ಲ. 10 ವರ್ಷದಿಂದ ಇವಾಗ ಆಗ್ಯಾವ್ರಿ ಅವು ಮನೆಗಳು. ಪುಟ್ಟಕ್ಕರ ಮನೆ ಇತ್ತು ರೀ ನಮ್ಮ ಮದುವೆ ಆದಾಗ, ಯಾವಾಗಲೂ ಐತಿ ಅದು ಒಂದು. ಅವು ಆ ಕಡೆ ಸಾಲಾಗ ಅದಾವೆ ತಗಡಿನ ಶೆಡ್ಡಿ ಮಗ್ಳು ಮನೆಗಳು ಇದ್ದಿದ್ದಿಲ್ಲ. ಹಾಗೆ ನೋಡಿ ವರ್ಷಕ್ಕೆ ಇಟ್ಟು ಊರು ಹಿಗ್ಗತ್ತು ಹೊರತಾಗಿ ಹತ್ತಿ ಆಗಲ್ಲ. ಎಲ್ಲಿ ಬೇಕಲ್ಲೇ ಮನೆಯಾಗವು, ಅಡವಿದ್ದಲ್ಲೆಲ್ಲ ಮನೆಯಾಗ ಸ್ನೇಹಿತರೆ. ಸುಡುಗಾಡೊಂದು ಸಾಲ ಹೋದ್ರಿ ಪ್ಲಾಟ್ ಮಾಡಾಕತ್ತಾರೆ. ಸುಡುಗಾಡು ತೆಗೆದು ಪ್ಲಾಟ್ ಮಾಡಾಕತ್ತಾರೆ. ಇವು ಜನಸಂಖ್ಯೆನ ಜಾಸ್ತಿ ಆಗೈತೆ. ಇನ್ನು ಕಾತ್ಲಾಗೈತೆ ನೋಡಿ. ಶ್ರಾವಣಿ ಬಂದು ಲೈಟ್ ಹಚ್ಚಿಲ್ಲ, ಹಂಗೆ ತಲೆಬಾಕ್ಲ ತರದಾಳ. ನೋಡ್ತಿರ್ಬೇಕು, ತಲೆಬಾಕ್ಲ ತರೋದು ಹೊರಕ್ಕೆ. ಬನ್ನಿ ಸ್ನೇಹಿತರೆ, ನಾನು ಇನ್ನು ಏನು ನೋಡಿ, ಇನ್ನು ಅಡುಗೆ ಮನೆ ಬಾಗಿಲ ತೆರೆದಿಲ್ಲ, ಏನಿಲ್ಲ. ಮನೆಯೆಲ್ಲ ಕೆಲಸ ಮಾಡ್ಕೋಬೇಕು ಮತ್ತು ಮನೆ ನೀಟ್ ಮಾಡ್ಕೋಬೇಕು. ಎಲ್ಲನೂ ಪಟ ಮಾಡ್ತೀನಿ. ಮಾಡ್ಕೇರಿ ಮತ್ತು ಅಡುಗೆ ಮಾಡ್ಕೋಬೇಕು. ಶ್ರಾವಣಿ ಕೂಡ ಬಂದು ನೋಡಿ ಹಾಯ್ ಮಾಡಾಕತ್ತಾವಳಿ. ಶ್ರಾವಣಿ ಕತ್ತಲ್ದಾಗ ಕಾಣಲ್ರಿ, ಹಾಯ್ ಮಾಡ್ತಾ ಅಕ್ಕಿ ಕತ್ಲೈತೆ. ನಾನು ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಟೈಮ್ 7:15 ಗಂಟೆ ಆಗೈತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು 6 ಗಂಟೆಗೆ ಎದ್ದು ನೋಡಿರಬೇಕು. 7:15 ಆಯ್ತು ನೋಡಿ. ಇಟ್ಟು ಮಾಡ್ರಾಗ ಏನೇ ಮಾಡಿದ ಕೆಲಸ ಅಂತ ಶೇರ್ ಮಾಡ್ತೀನಿ. ಸಾಲಿ ಮಕ್ಕಳು ಹೊಂಟ ನೋಡಿ. ಇವತ್ತು ಶನಿವಾರ ಅಲ್ಲ, ಜಲ್ದಿ ಹೊಂಟಾರ ನೋಡಿ ಅವರು ಬಿಳೆ ಬಟ್ಟೆ ಹಾಕ್ಕೊಂಡು. ಶ್ರಾವಣಿ 9ಕ್ಕೆ ಐತ್ರಿ, ಫುಲ್ ಡೇ ಅಂತ ನೋಡಿ, ಹಾಫ್ ಡೇ ಇಲ್ಲ. ಬನ್ನಿ ಸ್ನೇಹಿತರೆ, ಮತ್ತು ಇದು ಹಟ್ಟ ಕಸ ಹೊಡಿಗೀನಿ. ಶ್ರಾವಣ್ ಕುಮಾರ್ ಎದ್ದು ಕುಂತ ನೋಡಿ. ಹಾಯ್ ಮಾಡು, ಈ ಕೈಲೇ ಮಾಡಬೇಕು. ಶ್ರಾವಣ ಎದ್ದಾನ್ರಿ. ಸ್ಕೂಲ್ಗೆ ಓದ್ತೇವಲ್ಲ, ಓದ್ತೇವೆ ಅಂತಂದ್ರೆ ಅಲ್ಲೇನಲ್ಲ. ಎಲ್ಲ ಮ್ಯಾಗೆಲ್ಲ ಹಸಿ ತಕ್ಕೊಂಡು ಎಲ್ಲ ಬಟ್ಟೆ ಮಡಿಚಿಟ್ಟು ಸ್ನೇಹಿತರೆ. ಇವಾಗ ಹೋಗಿ ಚಲೋ ಮಾಡಿ ನೋಡಿ. 7:15ಕ್ಕೆ 7:15ಗೆ ಸೀನಿ 8 ತನಕ ಅಭ್ಯಾಸ ಮಾಡು. 8ಕ್ಕೆ ಎದ್ದೇಳಿ. ನಾನು 8 ತನಕ ಬಡ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಈ ಕಡೆ ಬ್ಯಾಳೆ ಕುದಿಯಾಕಿನ್ರಿ. ಹಾಗೆ ಅಡುಗೆ ಮನೆ ಕಸ ಹೊಡಿ ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ವರ್ಷಗೊಂದು ಬ್ಯಾಳೆ ಕುದಿಯಾಕಿನಿ. ಈ ಕಡೆ ಕೊಬ್ಬರಿ ಚಟ್ನಿ ಮಾಡೋಕೆ ಕೊಬ್ಬರಿ ಚಟ್ನಿ ಮಾಡ್ತೀನಿ. ಈ ಕಡೆ ಚೋಡ ಮಾಡ್ಬೇಕಂತಿದ್ದೀನಿ. ಚಟ್ನಿ, ಚೋಡ, ಬ್ಯಾಳೆ ಸಾಂಬಾರು, ರೊಟ್ಟಿ ಎಷ್ಟು ಹಾಕೋದ ಸ್ನೇಹಿತರೆ. ಇದು ಯಾಕೆ ಹಿಂಗೆ ಮ್ಯಾಗ ಆಗೈತಿ? ಇದು ಇದು ಪಡ್ಡು ಮಾಡ್ತೀನಿ ರೀ. ಅವ್ರು ಬುತ್ತಿ ಅದು ತಿನ್ನೋಕೆ ಪಡ್ಡು ಬೇಕಂತವ್ರಿಗೆ. ನನಗೆ ಬೇಳೆ ಸಾರು ರೊಟ್ಟಿ ಅದಾವ್ರಿ. ನಿನ್ನೊಬ್ರು ಕಮೆಂಟ್ ಹಾಕಿದ್ರಿ ವಿಡಿಯೋ ರೊಟ್ಟಿ ಮಾಡಿದಕ್ಕೆ ಕೈ ಸಾಂದಲ್ಲ ನೋಡಿ, ಎಟ್ಟಕ್ಕೆ ಮಾಡಿರ್ತೀನಿ. ಮತ್ತು ಮುತ್ತರಿಗೆ ಇಟ್ಟು ಕೊಡ್ತೀವಲ್ಲ, ಮತ್ತು ಇರಂಗಿಲ್ಲ ಸಾಲಿ ಕೈಲಿ ಅಂತೇಳಿ ಮಾಡಿರ್ತೀವಿ ಸ್ನೇಹಿತರೆ. ನಿನ್ನೆ ದೋಸೆ ಮಾಡಿದ್ನಲ್ಲ, ರೊಟ್ಟಿ ಹಂಗೆ ಕುಂತಾವೆ. ಅದಕ್ಕೆ ಬೇಳೆ ಸಾಂಬಾರು ಮಾಡಿ ಹಾಕ್ಕೊಂಡು ಉಂಡ್ರಾತಂತೇಳಿ ಮಾಡೀನಿ ನೋಡಿ. ಇಷ್ಟು ರೊಟ್ಟಿ ಸ್ನೇಹಿತರೆ. ಇವತ್ತು ಊಟ ಆರಾಮ್ ಹೋಗುತ್ತೆ ನಂದು. ಅವ್ರಿಗೆ ಹೆಂಗಾದ್ರೂ ಪಡ್ಡಿನ ಇಟ್ಟೈತೆ, ಪಡ್ಡು ಹಾಕ್ತೀನಿ. ರೊಟ್ಟಿ, ಬೇಳೆ ಕುದಿಯಾಕಿ ಬೇಳೆ ಸಾಂಬಾರು, ರೊಟ್ಟಿ, ಉಳ್ಳಾಗಡ್ಡಿ ಮಸ್ತ್ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕ.
ಅದಕ್ಕೆ ಕಮೆಂಟ್ ಹಾಕಿದ್ರು ಒಬ್ಬರು, ಅಕ್ಕ ಇರೋರು 3 ಜನ ಅದೀರಿ, ಎಷ್ಟು ರೊಟ್ಟಿ ಮಾಡ್ತೀರಿ ಅಂತ. ನೋಡಿ ಕೈ ಸ್ವಲ್ಪ ಜಾಸ್ತಿ ದೊಡ್ಡದೈತ್ರಿ, ಕೈ ಸಣ್ಣ ಕೈ ಅಲ್ಲ, ಕೈ ಹಿಡಿಲ್ರಿ. ನಮ್ಮ ಅವ್ವನೂ ಬೈತಿರ್ತಾ, ಅಕ್ಕಾರು ಬೈತಿರ್ತಾ, ಸ್ವಲ್ಪ ಮಾಡಲ್ಲ, ಸ್ವಲ್ಪ ಇದು ಬಿಡಲ್ಲ, ಮಾಡೋದು ತಿನ್ನಲ್ಲ ಬಿಡಲ್ಲ, ಚೆಲ್ಲೋದು ನೀವು ಕೆಲಸನೇ ಇದೆ ಅಂತಿರ್ತಾಳೆ. ಅದನ್ನು ಯಾವುದು ಕೆಡ್ಸ ಸ್ನೇಹಿತರೆ, ಮಕ್ಕಳು ಯಾವ್ದಾರು ಬಿಸಿ ಮಾಡಿದ್ರೆ ನಾನು ಯಾವ್ದು ಇದ್ದಿದ್ದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅದು ಅನ್ನಲ್ಲ. ಚೂಡ ಯಾಕೆ ಮಾಡ್ತಾವೆ ಅಕ್ಕ ಅಂತ ಅಂದಿರಬೇಕು. ನೀವು ಸಂಜೆನಾಗ ಚುರುಮುರಿ ಒಣದಿರ್ತೀನಿ ಚೂಡ ಮಾಡ್ಬೇಕಂತ ಆಗಿಲ್ಲ. ಅದಕ್ಕೆ ಒಂದಿಷ್ಟು ಚೂಡ ಮಾಡಿದ್ನಿ ಅಂದ್ರೆ ಸುಮ್ಮ ಒಂದಿಷ್ಟು ಚೂಡ, ಒಂದಿಷ್ಟು ಪಡ್ಡು, ಚಟ್ನಿ ಕಟ್ಕೋತಾರೆ. ಇದೇನು ಚಟ್ನಿ, ಇನ್ನೊಂದು ಪುಟಾಣಿ ಹಾಕಿ, ಕೊತ್ತಂಬರಿ ಹಾಕಿ, ಮೆಣಸಿನ್ಕಾಯಿ, ಗಗ್ಗಿರಣಿ ಸಿಟ್ಟಿಬಿಡ್ತೀನಿ ನೋಡಿ, ಸಕ್ಕರೆ ಉಪ್ಪು ಹಾಕಿ ಒಗ್ಗರಣೆ ಹಾಕಲ್ಲ. ಓ ಸ್ನೇಹಿತರೆ, ಅಡಿಗೆ ಚಲೋ ಆಗೈತೆ, ನಾನು ಅಡಿಗೆ ಮಾಡ್ತೀನಿ ಅಂತ ಹೇಳಿದೆ. ಒಬ್ಬರು ಕಸ್ಟಮರ್ ಬಂದು ಒದರಿದ್ರು, ಹಿಂಗಾಗಿ ಹೋದೆ. ಅವ್ರೇನು ಈ ಬರ್ತೀನಿ ಅಂತಂದ್ರೆ ಮತ್ತು ಇವು ಲಂಗ ಅದಾವ ಅಂತ ಕೇಳಿದ್ರು. ಅದಾವ್ರಿ ಅಂತಂದೆ. ಈ ಬರ್ತೀನವ ಅಂತಂದರು. ಅವ್ರು ಹೋಗಿಂದ ನಾನು ಇಲ್ಲೇ ಪಡ್ಡು ಮಾಡಾಕತ್ತೀನಿ ಸ್ನೇಹಿತರೆ. ಚೂಡ ಮಾಡ್ಬೇಕಂತ ಎಣ್ಣೆ ಹಾಕೀನಿ, ಇದು ಪಡ್ಡು ಮಾಡಾಕತ್ತೀನಿ ನೋಡಿ. ನಡೆದೈತೆ ನೋಡಿ ಮುಂಜಾನೆ ರೊಟ್ಟಿನ. ಇವತ್ತು ಪಡ್ಡು ಮಾಡೀನಿ, ಇನ್ನೊಂದು ಸ್ವಲ್ಪ ಪಡ್ಡು ಇಟ್ಟೈತೆ, ಇಟ್ಕೇರಿ ಚೂಡ ಮಾಡಿ ಸಾಂಬಾರು ಆಮೇಲೆ ಮಾಡ್ಕೊತೀವಿ. ನನಗೆ ಉಣ್ಣಾಕಲ್ಲ, ಸ್ವಲ್ಪ ಐತಿ, ಇನ್ನೊಂದು 2 ಸಲ ಆಗುತ್ತೆ ಪಡ್ಡು. ಈ ಕಡೆ ಚಟ್ನಿ ರೆಡಿ ಆಗಿ ಸ್ನೇಹಿತರೆ ನೋಡಿ. ನಿನಗೇನಿಲ್ಲ ತಿನ್ನಾಕ, ನಾ ಏನೂ ಮಾಡಿ ನೋಡಪ್ಪ ಇನ್ನು ತಿನ್ನಾಕ. ರೆಡಿ ಆಗಿ ಸ್ನೇಹಿತರೆ, ಬನ್ನಿ ಚೂಡ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚೂಡ ಮಾಡಿ ಪಡ್ಡು ಮಾಡಿ ಅವ್ರ ಜಕ ಮಾಡಿಸಿ ಮತ್ತು ವಿಡಿಯೋ ಬುತ್ತಿ ಕಟ್ಟ ಕಂಟಿನ್ಯೂ ಮಾಡ್ತೀನಿ ರೀ. ಯಾಕಂದ್ರೆ ಟೈಮ್ ಆಗುತ್ತೆ. ಬೇಳೆ ಕುಸಿನಿ, ಆಮೇಲೆ ಸಾಂಬಾರು ಮಾಡ್ತೀನಿ. ಇದೇ ಗುಡಿಯ ಮಾಡ್ಬೇಕಲ್ಲ ಸಾಂಬಾರು. ಯಾಕೆ ಪಡ್ಡು ಮಾಡಿ ಗುಡಿ ಖಾಲಿ ಮಾಡ್ಕೊಳಕತ್ತೀನಿ. ಟೈಮ್ 8 ಗಂಟೆ ಆಗೈತೆ ರೀ. ಅವ್ರ ಜಾಕ ಮಾಡಿಸ್ಬೇಕು. ಬಡ ಪಡ್ಡು ಮಾಡಿ ಹಾಕಿ ನಂದು 2 ಮನೆ ಆಗುತ್ತೆ, ಹಾಕಿ ಅವ್ರ ಜಾಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ. ಮತ್ತು ನಿನ್ನೆ ಏನು ಎಡವಟ್ಟಾಗಿತ್ತು ಅಂದ್ರೆ, ನಿನ್ನೆ ಟೈಮ್ 11:30 12 ಗಂಟೆ ಆಗಿತ್ತು. ವಿಡಿಯೋ ಎಡಿಟಿಂಗ್ ಮಾಡಾಕತ್ತೀನಿ. ಎಡಿಟಿಂಗ್ ಮಾಡಾಕತ್ತಾಗ ನನಗೆ ಹಿಂಗೆ ಕೈಯಾಗಿ ಹಿಡ್ದೀನಿ ರೀ ಫೋನು. ಅಲ್ಲೇ ಮುಕ್ಕೊಂಡು ಎಡಿಟಿಂಗ್ ಮಾಡಾಕತ್ತೀನಿ. ಡೌನ್ಲೋಡಿಗೆ ಇಟ್ಟೀನಿ, ಕೈಯಾಗಿ ಹಿಡ್ದೀನಿ ರೀ ಫೋನು. ಸ್ವಲ್ಪ ಕಣ್ಣು ಮುಚ್ಚಾವ್ರಿ. ಕರೆಂಟ್ ಶಾರ್ಟ್ ಹೊಡೆದಂಗೆ ಆಗಿಬಿಡ್ತು. ಜಾಡ್ಸ್ ಫೋನ್ ಹೋಗ್ಬಿಟ್ಟೆ, ಫೋನ್ ಎಲ್ಲ ಹೊಡೆದ್ಬಿಟ್ಟೆ ಸ್ನೇಹಿತರೆ. ಮ್ಯಾಗಿಂದ ಗ್ಲಾಸ್ ಹೊಡೆದೈತು, ಅದು ಹೋಗೈತೋ ಗೊತ್ತಿಲ್ಲ. ನನಗೂ ಭಾಳ ಟೆನ್ಷನ್ ಆಗಿಬಿಟ್ಟೈತಿ. ಅದು ಹೆಂಗೆ ನೋಡಿ, ಸ್ವಲ್ಪ ಎಡಿಟಿಂಗ್ ಡೌನ್ಲೋಡಿಗೆ ಇಟ್ಟಕ್ಕೆ ಸ್ವಲ್ಪ ಕಣ್ಣು ಮುಚ್ಚಾವು. ಕಣ್ಣು ಮುಚ್ಚೋಣ ಕನಸ್ನಾಗ ಏನಾಗೈತೆ, ಕರೆಂಟ್ ಕೈ ಶಾರ್ಟ್ ಹೊಡೆದಂಗೆ ಆಗಿಬಿಡ್ತು. ಕೈ ಜಾಸ್ತಿ ಹೋಗೋದಂಗೆ ಆಗಿಬಿಟ್ಟೆ. ಫೋನ್ ಹೋಗ್ಬಿಟ್ಟೇನಿ ರೀ, ಗೇಟಿಗೆ ಬಡೋಬಿಟ್ಟೈತೆ. ಕ್ಯಾಬ್ನ ಐತಲ್ಲ, ಬಡದ ಮ್ಯಾಗಿಂದು ಗ್ಲಾಸ್ ಹೊಡೆದೈತೆ. ಅದು ಮಾನ್ಯ 100 ರೂಪಾಯಿ ಕೊಟ್ಟು ಹಾಕ್ಸೀನಿ. ಬರೀ ಇಂಥ ಇರ್ಬೇಕು ನೋಡಿ. ಅದು ಹೆಂಗೆ ನಿದ್ದೆ ಅನ್ನೋ ಭಾಳ ಸುಮಾರು ಸ್ನೇಹಿತರೆ ಮನುಷ್ಯಾಗ. ಅದು ಹೆಂಗಾಗೈತೆ ಹೆಂಗಿಲ್ಲ. ಕೈಯಾಗಿ ಹಿಡ್ಕೊಂಡ ಮುಕ್ಕೊಂಡೇನಿ ರೀ. ಏನು ಕನಸ್ನಾಗ ಕರೆಂಟ್ ಶಾರ್ಟ್ ಹೊಡೆದಂಗೆ ಆಗೈತೆ ನೋಡಿ. ಯಾಕೋ ಟೈಮೇ ಸರಿ ಇಲ್ಲ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡಿ. ಸ್ನೇಹಿತರೆ, ಶಂಕುಮಾರ ಸ್ಕೂಲಿಗೆ ಹೋದರು. ಮುಂದಿನ ಕ್ಯಾಮ್ರಾ ಎಡವಟ್ಟಾಗೈತೆ. ಬರ್ರಿ ಮುಂದಿನ ಕ್ಯಾಮ್ರಾ ಕೆಟ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಅವ್ರಿಗೆ ಊಟ ಮಾಡಿ ಬುತ್ತಿ ಕಟ್ಟಿ ಇಬ್ಬರಿಗೆ ಕಳ್ಸೀನಿ. ಪಡ್ಡು ಖಾಲಿ ನೋಡಿ ಅಷ್ಟೇ. ಅವ್ರು ಪೂರ್ತಿಯಾಗಿ ಕಾದು ಮತ್ತು ಅವ್ರ ಮುತ್ಯಾಗ ಅವ್ರಿಗೆ ಅದು ನೋಡಿ. ನಾನು ಸಾಂಬಾರು ಮಾಡ್ಕೋಬೇಕೀಗ. ಸಾರು ಮಾಡಬೇಕು. ಬೆಳ್ಳುಳ್ಳಿ ಸುಲಿಬೇಕು ರೀ. ಹಾಕ್ತೀನಿ ಬವ ಸುಲಿಯಾಕ. ಚೂಡ ಮಾಡಿ ನೋಡಿ ಸ್ನೇಹಿತರೆ. ಚೂಡ ಮಾಡೀನಿ. ಒಮ್ಮಕ್ಕೆ ಚೂಡ ಹಾಕಿ ಕಟ್ಟಿನಿ ಅವ್ರಿಗೆ. ಚೂಡ ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡ. ಬೆಲ್ಲ ನಿಂತು ಚಪಾತಿಯಾಗ ಚೋನಕಂತ ಹೊಡೆದೆ. ಅಲ್ಲೈತೆ ನೋಡಿ ಪ್ಲೇಟಿಗೆ ಹಾಕಿ. ಟೆನ್ಷನ್ ಆಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಕ್ಯಾಮ್ರಾ ಇದು ಹಿಂದಿನ ಹೆಂಗೆ ಬರುತ್ತೆ, ಹಿಂದಿನ ಕ್ಲಿಯರ್ ಐತೆ. ಮುಂದೆ ಏನು ಲೈಟ್ ವಿಡಿಯೋ ಆಗುತ್ತಲ್ಲ ಅಲ್ಲಿಗೆ ಹೊಡೆದ್ಬಿಡ್ಬೇಕು. ಹೊಡೆದೈತೆ ನೋಡಿ ಸ್ನೇಹಿತರೆ. ಇನ್ನೂ ಸ್ವಲ್ಪ ಯಾಕಂದ್ರೆ ಹೊಡೆದಿಲ್ಲ. ಅದು ಅದರ ಡಿಸ್ಪ್ಲೇ ಅಲ್ಲಿ ಕುಂದ್ರದಿಲ್ಲ, ಅಲ್ಲಿಗೆ ಹೊಡೆದೈತೆ. ಅದು ಮುಂದಿನ ಕ್ಯಾಮ್ರಾ ಕ್ಲಿಯರ್ ಇಲ್ಲ. ನೋಡೋಣ್ರಿ. ಸಾರು ಮಾಡ್ತೀನಿ. ಸಾರು ಮಾಡಿ ಇದಿಷ್ಟು ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮನೆ ಎಲ್ಲ ಕ್ಲೀನ್ ಆಯಿತು. ಸಾಂಬಾರನ್ನು ಮಾಡಿದೆ. ಅವ್ರ ಮಕ್ಳು ಹೋಗಿ 1 ತಾಸು ಆಯ್ತು ನೋಡಿ. ಮುಂಜಾನೆ 9 ಅನ್ನಕ್ಕೆ ಅವ್ರು ಹೋಗೋರಾಗ ಸ್ನೇಹಿತರೆ ಮಳೆ ಬಿಟ್ಟು ಹೋಗುತ್ತೆ ನೋಡಿ. ಕೆಲಸ ಎಲ್ಲ ಕೆಲಸ ಹಂಗೆ ನೋಡಿ. ಮಕ್ಕಳು ಶಾಲೆಗೆ ಹೋದ್ರೆ ಅದು ಮತ್ತೆ ಕೆಲಸ ಹಿಡ್ತೈತೆ. ಸಾಂಬಾರು ಮಾಡಿದೆ. ಕಸ ಗುಡಿಸಿದೆ. ಹೊಸ ಬಾಂಡೆ ಹೊರಹಾಕಿಟ್ಟೆ. ಸಾಂಬಾರು ಕುದಿಯಾಕತ್ತೈತೆ ನೋಡಿ. ಈ ಕಡೆ ಬಿಸಿನೀರು ಕಾಯಾಕಿಟ್ಟಿನಿ. ನಿಂಬೆಹಣ್ಣು ಹಾಕ್ಕೊಂಡು ಬಿಸಿನೀರು ಕುಡಿಬೇಕಂದ್ರೆ ಈಗ 2 ದಿನ ಕುಡ್ದೆ ಅಲ್ರಿ ಗದ್ದಲ ಸಲಾಗ. ಕುಡಿಬೇಕಂದ್ರೆ 2 ನಿಂಬೆಹಣ್ಣು ಕೊತ್ತಾವು. ಅಲ್ಲಿ ಹೋಗಿ ನೋಡಿ ತುಂಬ ಚೆಲ್ಲಬೇಕಂದ್ರೆ ಚೆಲ್ಲಿಲ್ಲ. ಹಿಂದೈತೆ ಸ್ನೇಹಿತರೆ. ಹಿಂದೆಲ್ಲ ಕ್ಲೀನ್ ಮಾಡ್ಬೇಕು. 11 ಗಂಟೆ ಆಗುತ್ತೆ ನೋಡಿ. ಬಟ್ಟೆ ಬಾಂಡೆ ಹಿಂದಿನ ಕಸ ಇವೆಲ್ಲ ಪುಟ್ಟಿ ನೀರು ತುಂಬಿದ್ದೆ ನಿನ್ನೆ. ಇಷ್ಟು ಬಾಂಡೆ ತಿಕ್ಕಿ ಹಿಂದಿನ ಕಸ ಬಿಸಿನೀರು ಕುಡಿದು ಬ್ರಷ್ ಮಾಡೀನಿ ರೀ. ಇವಾಗ ಬಿಸಿನೀರು ಕುಡಿದು ಬಾಂಡೆ ತಿಕ್ಕಿ ಒಗ್ಯಾನ ಒಗ್ದಾಕಿ ಕಸ ಗೂಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಹೆಣ್ಮಕ್ಳು ಕೆಲಸ ಹಂಗೆ ಇರೋದು ನೋಡಿ. ಚಂತಕ ಮಾಡಿರಿ ಮುಗಿಯೋ ಸ್ನೇಹಿತರೆ. ಎಷ್ಟು ಜಲ್ದಿ ಇವತ್ತು ಲೇಟ್ ಆಗೈತಿ. ನಿನ್ನೆ 5 ಗಂಟೆ ಹಾಕಿದ್ದೀನಿ ಅಂದ್ರೆ ನಿನ್ನ ಲೇಟ್ ಆಗೈತೆ ರೀ. ಎಲ್ಲ ಕೆಲಸ ಈಗ ಜಾಕ ಮಾಡ್ಬೇಕನ್ನೋದಾಗ ರೇಷನ್ ಕಾರ್ಡ್ ಮಾಡಿ ಚೀಟಿ ಮಾಡ್ರೆ ಬಂದ್ರೆ ಹೋದೆ. ಬೇಳೆ ಸಾಂಬಾರು ಮಾಡಿ ನೋಡಿ. ನನಗೆ ಮಾತ್ರ ಶಿಸ್ತ ಬೇಳೆ ಸಾಂಬಾರು, ರೊಟ್ಟಿ, ಉಳ್ಳಾಗಡ್ಡಿ ಅಡಿನ ಊಟ. ಪಡ್ಡು ಅವ್ರಿಗೆ ಆಗಿಬಿಡ್ರಿ. ಅವ್ರಿಗೆ ಪಡ್ಡಿದ್ರು ಮುಗಿ ಸ್ನೇಹಿತರೆ. ಗ್ಯಾಸ್ ಕಟ್ಟಿನೆಲ್ಲ ಒರೆಸ್ಕೊಂಡಿನಿ. ಸದ್ವಿಯಾಕೆ ಹಾಕ್ಬೇಕು ಅರ್ಬಿ ನೋಡಿ.
ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಟೈಮ್ 11 ಗಂಟೆ ಆಗಿಬಿಡ್ತು. ನಾನು ಕೂಡ ಬಿಸಿನೀರು ಕುಡಿದು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡ್ಬೇಕು. ಇನ್ನು ಊಟ ಬಟ್ಟೆ ಬಾಂಡೆ ಎಲ್ಲ ಮಾಡಿದ್ರಾಗನೇ 1 ಗಂಟೆ ನೋಡಿ, 11 ಗಂಟೆ ಆಗೈತೆ. 1 ಗಂಟೆ ಆಗತ್ತೆ ಸ್ನೇಹಿತರೆ. ಅದು ಫೋನ್ ನೋಡ್ಕೋತ ಹಿಂಗೆ ಕೆಲಸ ಮಾಡಿದಾಗ ಟೈಮ್ ಆಗಿಬಿಡ್ತೈತೆ. ಅದು ದಿನ ಎಷ್ಟೊತ್ತಿಗೆ ಅದು ಬರೋ ಟೈಮ್ಗೆ ಕೆಲಸ ಆಗೋದು ನೋಡಿ. ಬನ್ನಿ ಸ್ನೇಹಿತರೆ ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ ಬಟ್ಟೆನೂ ಹೋಗೋದ್ಯಾ, ಊಟ ಮಾಡಿ ಬಟ್ಟೆ ಹೋಗೋದು ನೋಡಿ. ಹಸುವಾಗಿತ್ತು, ಸಾರು ರೊಟ್ಟಿ ಮಸ್ತ ಬಡದು ಬಟ್ಟೆ ಹೋಗೋದು. ಗಾಳಿ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ತೈತಿ. ಒಂದು ಕಾಯಿ ಉದ್ರೈತಿ. ಈಗ ಹಿಂದಿನ ಕದ ಹಾಕೊಂಡ್ಬಿಡ್ತೀನಿ ರೀ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಮೈ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಹಿಂದನ್ನೆಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ ನೋಡ್ತಿರ್ಬೇಕು. ಇಲ್ಲಿ ಹಿಂದಿನೆಲ್ಲ ಕ್ಲೀನ್ ಮಾಡಿ ನೋಡಿ. ಬಟ್ಟೆ ಒಳಗೆ ಹಾಕಿ ಇಟ್ಟು ಕ್ಲೀನ್ ಮಾಡಿ ಆಯ್ತು ರೀ. ನೀರು ಚೆಲ್ಲಲ್ಲ ಒಣಗುತ್ತಾ, ಅದೊಟ್ಟು ಕ್ಲೀನ್ ಇಟ್ಕೋಬೇಕು ರೀ. ಮನೆ ಎಲ್ಲ ಹಿಂದ ಮುಂದೆ ಹಂಗೆ ಎಲ್ಲ ಕ್ಲೀನ್ ನೋಡಿ. ಕ್ಲೀನ್ ಇದ್ರೇ ಸಮಾಧಾನ ಸ್ನೇಹಿತರೆ. ಇಲ್ಲಿಕ್ಕ ನಾನು ಸಮಾಧಾನ ಆಗೋಲ್ಲ ಸ್ನೇಹಿತರೆ. ಹಿರಿಯರು ಒಂದು ಮಾತು ಹೇಳ್ತಾರೆ, ಮನೆ ಇಲ್ಲ ಎಷ್ಟು ಕ್ಲೀನ್ ಇರುತ್ತೆ ಅಷ್ಟು ನಮ್ಮ ಮನ್ಯಾಗ ಲಕ್ಷ್ಮಿ ಇರ್ತಾಳೆ. ಮನೆ ಕ್ಲೀನ್ ಇರ್ಲಿಕ್ಕೆ ಲಕ್ಷ್ಮಿ ಹೊರಗೆ ಹೋಗ್ತಾಳ ಅಂತ ಹಿರಿಯರು ನಮ್ಮ ಅಜ್ಜಿಯರು ಹೇಳ್ತಿದ್ರು. ನಾವು ಏನೋ ಎಲ್ಲ ಕೇಳಿದೊಂದು ಮಾತು, ನಿಜ ಸುಳ್ಳು ಗೊತ್ತಿಲ್ಲ. ಇಷ್ಟು ಬಾಂಡೆ ತಿಕ್ಕಿ ಸ್ನೇಹಿತರೆ ಮನೆ ನಾವು ಕ್ಲೀನಾಗ ಮನೆ ಒಂದು ಕ್ಲೀನ್ ಇಟ್ಟಿವಿ ಅಂದ್ರೆ ಲಕ್ಷ್ಮಿ ನಮ್ಮ ಮನ್ಯಾಗ ಕಾಲು ಹುಡ್ಕೊಂಡು ಕುಂತಿರ್ತಾಳಂತ. ಎಲ್ಲರ ಮನೆ ಗಲೀಜು ಇಟ್ಟಿವಿ ಅಂದ್ರೆ ಲಕ್ಷ್ಮಿ ಮನೆ ಬಿಟ್ಟವರು ಹೋಗೋ ಅವಶ್ಯ ಇರುತ್ತಿತ್ತ ಅದು ಅಂತಿರ್ತಾರೆ ಯಾರು. ಆದರೆ ಯಾವಾಗಲೂ ನನಗೆ ಮನೆ ಕ್ಲೀನ್ ಇರ್ಬೇಕು ರೀ. ಕ್ಲೀನ್ ಇದ್ರೆ ಸ್ವಲ್ಪ ಮನಸ್ಸು ಸಮಾಧಾನ. ಇಲ್ಲಿಕ ಸಮಾಧಾನ ಆಗೋಲ್ಲ. ಕುಡಿ ನೀರು ಬಂದಿಲ್ಲ, ಗುಂಡಿಗೆ ತಿಕ್ಕಿರಿ. ಅದು ಬಂದು ಅವಿಸು ತಿಕ್ಕಿ ನೀರು ತುಂಬೋದು ನೋಡಿ ಸ್ನೇಹಿತರೆ. ಎಲ್ಲ ಪೂಜೆ ಆಯಿತು, ಊಟ ಆಯಿತು, ಬಟ್ಟೆ ಆಯಿತು, ಬಾಂಡೆ ಆಯಿತು. ಟೈಮ್ 12:30 ಆಯ್ತು ನೋಡಿ. ಇನ್ನು ಜಲ್ದಿ ಮಾಡೀನಿ. ಅದೊಂದು ಕಾಯಿ ಬಿದ್ದು ತಂದು ಗಾದೆಲ್ಲ ಇಡಬೇಕಂದೆ. ಇವಾಗ ಏನು ಟೀಚಿಂಗ್ ಮಾಡೋ ಏನು ಮಾಡಬೇಕು ಅಂತ ನಿಂತು ಸ್ನೇಹಿತರೆ ನೋಡ್ತೀನಿ ರೀ. ಕಟ್ರೆ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ ಟೈಮ್ 2:30 ಆಯ್ತು. ನೈಟಿ ಟಿಚ್ ಮಾಡಿದೆ. ಇವೆರಡು ನೈಟಿ ಟೀಚಿಂಗ್ ಮಾಡಿದೆ. ಒಬ್ಬರು ಸಿಸ್ಟರ್ ಇದ್ರೆ ಒಂದು ನೈಟಿ ಟೀಚ್ ಮಾಡೋಕೆ ಎಷ್ಟು ತೊಗೋತೀರಿ ಅಮೌಂಟ್ ಅಂದ್ರೆ 30 ರೂಪಾಯಿ ತೊಗೋತೀನಿ ಅಂತ ಕಮೆಂಟ್ ರಿಪ್ಲೈ ಮಾಡೀನಿ. ನೈಟಿ ಟೀಚ್ ಮಾಡಿದ್ರೆ 60 ರೂಪಾಯಿ ಜೋಡಿ ನೋಡಿ. ಯಾವ ನೈಟಿ ಟೀಚ್ ಮಾಡಿದ್ರೆ ಇವು ನನ್ನ ಸ್ನೇಹಿತರೆ ಯಾರೂ ಅಲ್ಲ. ಈ ಥರ ಒಂದು ನೀಲಿ ನೈಟಿ ಬಳಸೀನಿ, ನೋಡಿರ್ಬೇಕು ನೀವು. ಅದು ಒಂದೇ ಆಗೈತೆ ರೀ ನೈಟಿ ಇಲ್ಲ, ಎಲ್ಲ ಹೊರದ್ಬಿಟ್ಟ ನೈಟಿಗಳು. ಅದಕ್ಕೆ ಇವು ಎರಡು ಇರಲ್ಲ ಹಾಕ್ಬಿಡು ಅಂತೇಳಿ ಬಳಸೀನಿ ಸ್ನೇಹಿತರೆ. ಬಟ್ಟೆ ಚಲೋ ಇರ್ತೈತಿ, ತಡಿತಾ ಇವು ನೈಟಿ ಅಂತ ಬಳಸೀನಿ. ಚಂದ ಚಾರ ಏನು ಕಮ್ಗೆ ಬಳಸಬೇಡ ಅಂತಂದ್ರು. ಹಂಗೆ ಹೇಳೋರು ಹೇಳ್ತಾರೆ, ನಮ್ಮ ಚಂದ ಚಾರ ತಂದು ಮಾರ್ಲಾರು ನಾವು ಅಷ್ಟು ಹುಟ್ಟು ಹರಿದು ಬಿಡ್ರಿ ಆ ಕಡೆ. ನಾವು ಚಂದನ ಹುಟ್ಟಿವಿ ಅಂದ್ರೆ ಇವು ಚಂದ ಸ್ನೇಹಿತರೆ. ಹುಟ್ಟಾಗ ಏನಂತಾರೆ ಈಗ ಎಷ್ಟು ಚಂದ ತೊಗೊಂಡು ಹುಟ್ಟಿ ಅಂತಾರೆ. ಮತ್ತು ತೊಗೊಂಡಾಗ ಏನಂತಾರೆ ಎಲ್ಲ ಆಶೆ ತೊಡಕಿ ನೀನೇ ಬಟ್ಟೆ ಮಾರ್ತಿ ಚಂದನ ಒಂದು ಜೋರು ತೊಗೊಂಡು ಚಂದ ತಂದಗಣ್ಣೆ ಒಂದು ಜೋರು ತೊಗೊಂಡ್ಕೆ ಉಡಾಕ್ ಬಲ್ಲ ಅಂತಾರೆ. ನಾನು ಯಾವುದೇ ಇಲ್ಲಿ ಸ್ನೇಹಿತರೆ ತಂದಗಣ್ಣೆ ಬಟ್ಟೆ ಯಾವುದು ತೊಗೊಂಡು ನಾನು ಬಳಸಲ್ಲ. ನನಗೆ ಅವಶ್ಯಕತೆ ಇದ್ದಾಗ ಅಷ್ಟೇ ನಾನು ಬಳಸ್ಕೊತೀನಿ. ನನಗೆ ಅವಶ್ಯಕತೆ ಮೀರಿ ನನಗೆ ಇದು ಇಷ್ಟ ಆಯಿತು ಇದನ್ನು ಬಳಸ್ಬೇಕು, ಇದು ಇಷ್ಟ ಆಯಿತು ಇದು ಬಳಸ್ಬೇಕು ಅನ್ನೋದು ಒಂದೂ ಇಲ್ಲ. ನನಗೆ ಸುಮ್ಮನೇನೋ ಬೇಕಾಗಿತ್ತು, ಏನೋ ಉಡಂಗಾಗಿತ್ತು, ಹೋದ್ರಲ್ಲಿ ಬಿಡೋ ಗಂಟೆಲ್ಲ ಮುಟ್ಟಿತ್ತು, ಒಂದು ಸೀರೆ ಏನೋ 1-2 ಉದುರ್ತಲ್ಲ ಅಂಥವಿದ್ರೆ ಅಷ್ಟೇ ನಾನು ಬಳಸ್ತೀನಿ ಸ್ನೇಹಿತರೆ. ಇವು ನೈಟಿ ಉಷ್ಟು ಇಂಥವು ನೈಟಿ ತಂದೆಲ್ಲ ಗಂಟು ಮುಟ್ಟೈತೆ, ಮುಟ್ಟಿ 2 ನೈಟಿ ಉಳಿದಿದ್ದು ನೋಡಕ್ಕೆ ಹಾಕಿ ನೋಡಿ. ಹಿಂಗೆ ಸ್ನೇಹಿತರೆ ಜೀವನ ಆದರೆ ಹಿಂಗೆ ಮಾಡಬೇಕು. ನಾವೇ ಬಟ್ಟೆ ಮಾರ್ತೀವಿ, ನಾವೇ ಟಿಚಿಂಗ್ ಮಾಡ್ತೀವಿ, ದಿನ ಒಂದು ಸೀರೆ ಬಸಿರಾತು, ದಿನ ಒಂದು ಜಂಪರ್ ಬಳಸೋ ಹುಟ್ರಾತಂದ್ರೆ ಜೀವನ ಆಗಲ್ಲ ಸ್ನೇಹಿತರೆ. ಅದು ಅಲ್ಲಿ ಅಂಥವ್ರಿಗೆ ಅಂತ ಇದ್ರೂ ಆಗೋದಿಲ್ಲ. ಬನ್ನಿ ಸ್ನೇಹಿತರೆ ನನಗೆ ಅಂತಾರಿಲ್ಲ ಎಲ್ಲರೂ, ನೀ ಆ ಥರ ಉಡಬೇಕು ಈ ಥರ ಉಡಬೇಕು, ನೀ ಹಿಂಗದಿ ಚಂದಾಗಿ ಹೊಲ್ಕೊ, ನೀನೇ ಹೊಲಿತಿ ನೀನೇ ಬಟ್ಟೆ ಮಾರ್ತಿ, ಚಂದ ಬಟ್ಟೆ ತೊಗೊಂಡು ಚಂದ ಹೊಲ್ಕೊಂಡು ಉಟ್ಕೊಳಕ್ಕೆ ಬಲ್ಲ ಅಂತಾರೆ. ನಾನು ಮಂದಿ ಹೊಲಿರಾಗ ಗಣಿಟ್ ಇರ್ತೈತಿ. ಇವ್ನು ಯಾವಾಗ ಹೊಲ್ಕೊತೀವಿ ಮಂದಿ ಭುಜ ಕಟ್ ಮಾಡಿ ಚಂದಾಗಿ ಹಿಡಿತೀನಿ. ನಾವು ಬರೀ ಹೊಲಿಗೆ ಹಾಕಿದ್ದು ನೋಡಿ, ಎಲ್ಲಿ ಬೇಕಲ್ಲಿ ಹೊಲಿಗೆ ಹಾಕಿ ಡಗಳ ನೈಟಿ ಉಟ್ಕೊತೀನಿ. ನಮಗೆ ಹೆಂಗಿದ್ರು ಸೈಡ್ ಹೊಡ್ ಸ್ನೇಹಿತರೆ. ಚೈನಿ ಮಾಡ್ಬೇಕು ಅನ್ನೋದೇನಿಲ್ಲ. ಇದ್ದಂಗೆ ಬಸವ ಜೀವನನೇ ಇದ್ದಂಗೆ ಹೊಂಟಿವಂದ್ರೆ ಚೈನಿ ತೊಗೊಂಡು ಏನು ಮಾಡ್ತೀರಿ, ಜೀವನನೇ ಎಲ್ಲ ಮುಗಿದೋಗೈತಿ. ಮಕ್ಳಿಗೋಸ್ಕರ ಮಾಡ್ಲಿಕ್ಕೆ ನಿಂದಿರ್ತ ಜೀವನ ಈ ಸಂಸಾರ ಮಾಡ್ದಂಗೆ. ಇಲ್ಲಕ್ಕೆ ಇದು ಜೀವನದಾಗ ಏನಿಲ್ಲ ಸ್ನೇಹಿತರೆ. ನನ್ನ ಅನ್ಸಿದ ಮಟ್ಟಕ್ಕೆ ನನ್ನ ಜೀವನದಾಗ ಏನೂ ಇಲ್ಲ. ಮಕ್ಕಳಿಗೋಸ್ಕರ ನನ್ನ ಜೀವನ, ಮಕ್ಕಳಿಗೋಸ್ಕರ ನನ್ನ ಬದುಕು ಎಲ್ಲ ನನ್ನ ಮಕ್ಕಳಿಗೋಸ್ಕರ ಮಾಡೋದು. ಅದಕ್ಕೆ ಬೇಕಾ ಹೊಟ್ಟೆ ತಿನ್ಬೇಕು, ಉಡ್ಬೇಕು ಅಷ್ಟೇ. ಇದು ಜೀವನ ಐತೆ, ನಮ್ಮದು ಒಂದು ಜೀವನ ಬದುಕೈತಿ. ನಮಗೋಸ್ಕರ ಜೀವನ ಮಾಡಲ್ಲ ನಾನು, ಮಕ್ಕಳಿಗೋಸ್ಕರ ಜೀವನ ಮಾಡ್ತೀನಿ ಸ್ನೇಹಿತರೆ. ಇದು ನನಗೂ ಒಂದು ಆಸೆ ಕನಸು, ನಂದು ಒಂದು ಇಷ್ಟ ಕಷ್ಟ ಏನಿಲ್ಲ. ನನ್ನ ಮಕ್ಕಳು ಇಷ್ಟನೇ ನನ್ನ ಇಷ್ಟ, ನನ್ನ ಮಕ್ಕಳ ಕಷ್ಟ ನನ್ನ ಕಷ್ಟ, ನನ್ನ ಮಕ್ಕಳ ಖುಷಿ ನನ್ನ ಖುಷಿ, ಎಲ್ಲ ನನ್ನ ಮಕ್ಕಳು ನೋಡಿ. ನೀವೇನು ಅಂತೀರನ್ರಿ ಗೊತ್ತಿಲ್ಲ ನನಗೆ, ನನ್ನ ಅನಿಸಿಕೆ ಅಭಿಪ್ರಾಯ ಹೇಳೋದು. ಬನ್ನಿ ಸ್ನೇಹಿತರೆ ಇನ್ನೂ 2 ನೈಟಿ ಟಿಚ್ ಮಾಡಿದ್ಮೇಲೆ ಅವು ಲೂಸಿಗೆ ಅಂತ ಅವರು ಹಿಡಿಬೇಕು, ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ ನಾನು 4 ಅಸ್ತರ ಬ್ಲೌಸ್, 3 ಅಸ್ತರ ಬ್ಲೌಸು, 2 ಸಾದಾ ಬ್ಲೌಸು, 5 ಬ್ಲೌಸ್ ಕಟ್ ಮಾಡೀನಿ.
ಇನ್ನೂ ಇವ್ರದ್ದು ಇನ್ನೊಂದು ಐತಿ ಬ್ಲೌಸ್, ಇದು ಇನ್ನೊಂದು ಐತಿ. ಇವು ಒಬ್ಬರು ಇನ್ನು ಇವ್ರೊಬ್ರದ್ದು ಐತಿ. ಉಳಿಸಿದೆ ಕಟ್ ಮಾಡೋದು. ಕಟ್ ಮಾಡ್ಬೇಕಂದ್ರೆ ಶ್ರಾವಣಿ ಒಂದು ಸ್ವಲ್ಪ ವರ್ಕ್ ಮಾಡಿಸಿದೆ. ನೈಟಿ ಹಿಡಿದಿರ್ತೀವಿ ಸ್ನೇಹಿತರೆ. ಮನೆ ತುಂಬ ಹೆಂಗೆ ನೋಡಿ ಕುರಿಗಳು ಎಷ್ಟು ಚಂದ ಹೊಂಟಾವ ಸ್ನೇಹಿತರೆ. ಎಲ್ಲ ತಿರುಗಿ ಕುರಿಗಳು ಮನೆ ಬರಾಕತ್ತು. ಇನ್ನು ನಾನು ಅಂಗಳ ಕಸ ಗುಡ್ಸೀನಿ. ಈಗ ಇದು ಮಾಡಬೇಕು ಸ್ನೇಹಿತರೆ, ಇಷ್ಟು ಎತ್ತಿಡಬೇಕು ನೋಡಿ. ಎಲ್ಲ ಕುರಿಗಳಿಗೆ ಜಡ್ಡಿ ಹಾಕ್ತಾರೆ ನೋಡಿ. ಒಂದು ಮುಂಜಾನೆ 9ಕ್ಕೆ ಕುರಿ ಬಿಟ್ರೆ ಇವತ್ತಿ ಬರ್ತಾವೆ ಮೇದ್ ಕೇರಿ. ಇದ್ರಾಗ ಲಾಭ ಐತೆ ಸ್ನೇಹಿತರೆ. ಕುರಿಗಳೊಳಗೆ ಲಾಭ ಭಾಳ ಐತಿ. ಎಷ್ಟು ಅದಾವ ನೋಡಿ ಕುರಿಗಳು. 3 ಕುರಿ ಮ್ಯಾಗ ಅದಾವ ಇವು. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಎತ್ತಿಡ್ತೀನಿ. ಎಲ್ಲ ಮನೆ ಎತ್ತಿಟ್ಟು ಕ್ಲೀನ್ ಮಾಡಿ ಮಸಿತೀನಿ ಸ್ನೇಹಿತರೆ. ಟೈಮ್ 8:30 ಆಗೈತಿ. ಇವಾಗ ಊಟ ಮಾಡಬೇಕು. ಶ್ರಾವಣನ ಅಡ್ಡಾಡಕತ್ತ ನೋಡಿ. ಇದು ಬ್ಲೌಸು ಹೊಲಿಯಕ್ಕೆ ಹಾಕಿ ಹೋದ್ರು. ಅಸ್ತ್ರ ಇಲ್ಲೇ ತೊಗೊಂಡ್ರಿ. ಅವ್ರಿಗೆ ಕೂಡ ಇಟ್ಕೊಂತೆ. ಎಲ್ಲ ಕ್ಲೀನ್ ಮಾಡಿ ನೋಡಿ ಮನೆ ಎಲ್ಲ. ಹೋಮ್ವರ್ಕ ಬರ್ದಿ ಅಪ್ಪು? ಅದು ಆಟ ಆಡ್ಲಿಕ್ಕೆ ಸಮಾಧಾನ ಆಗಲ್ಲ ಸ್ನೇಹಿತರೆ. ಏನೋ ಇರಲಿ ದೇವ್ರ ಮುಂದೆ ದೀಪ ಹಚ್ಚೀನಿ. ನೀ ಬೀರಪ್ಪ ಹೋಗಿ ಬಂದಿರಿ? ಬೀರಪ್ಪದ ದೀಪ ಹಚ್ಚಿ ಯಾರು ಹೋಗಿದ್ರಿ? ದ್ಯಾಮವ ಯಾರು? ಆಕೆ ಏನಕ್ಕೆ ಸಣ್ಣಕ್ಕೆ ದ್ಯಾಮವ? ಇವೆಲ್ಲ ಒಣಗೆ ನೋಡಿ ಸ್ನೇಹಿತರೆ. ಅವನು ಈಗ ಮನೆ ಬಿಟ್ಟ ದ್ಯಾಮ ಇದಕ್ಕೆ ಸಣ್ಣಕ್ಕೆ ಫಸ್ಟ್. ಹಾಂ, ಮತ್ತು ಹಿರಿಯಕ್ಕೆ ಸಣ್ಣಕ್ಕೆ ನಿಮ್ಮ ಅಕ್ಕಗೆ ಅನ್ಬೇಕು. ಶ್ರಾವಣಿ ಅನ್ಬೇಕು ನಿಮ್ಮ ಅಕ್ಕಗ. ಮತ್ತು ದ್ಯಾಮವ್ಗೆ ಯಾಕೆ ದ್ಯಾಮವ್ ಅಂತಿ? ಒಂದು ದ್ಯಾಮಕ್ಕ ಅನ್ಬೇಕು. ಮಗಳು ಕೊಡಲ್ಲ ನಾಳೆ ಅವ್ರು ನಿನ್ಗೆ. ಬನ್ನಿ ಸ್ನೇಹಿತರೆ, ಸಾಂಬಾರು ಇತ್ತು, ರೊಟ್ಟಿ ಇದ್ದು. ಇನ್ನು ಮುಂಜಾನೆ ಉಂಡು ಸಂಜೆಗೆ ಉಂಡ್ರು ಆಗಲ್ಲ. ಮುತ್ತೆಗೆ ಅನ್ನ ಸಾರು ರೊಟ್ಟಿ ಕೊಟ್ಟು ಬರ್ತೀಯ? ರೊಟ್ಟಿ ಅದಾವಂತ ಮುಂಜಾನೆ ಕೊಟ್ರಿ? ಮುಂಜಾನೆ ರೊಟ್ಟಿ ಕೊಟ್ಟಿಲ್ಲ, ಪಡ್ಡು ಕೊಟ್ಟಿದ್ದೆ. ಹಾಂ ನೋಡಿ ಸ್ನೇಹಿತರೆ, ನಾನು ಕೂಡ ಬೇಳೆ ಸಾರು ರೊಟ್ಟಿ ನೆನಕ್ಕೆ ಪಡ್ಡಿಲ್ಲ. ಇವ ಚಂತನ ಪಡ್ಡು ಇರಲಿ ದೋಸೆಯಲ್ಲಿ ತಿಂತ ನೋಡಿ. ಇವ ಮಸ್ತ್ ಒಂದು ಗುಂಡಿಗೆ ಸಾಂಬಾರು ಮಾಡಿದ್ದೀನಿ ರೀ. ಇನ್ನೂ ಸ್ವಲ್ಪ ಉಳಿತು ನೋಡಿ. ಕೊಟ್ಟು ಕತ್ತಲ ಹುಷಾರ, ಕೈ ಸುಡುತ್ತಾ ನೋಡಿ. ಮುತ್ಯಾಗ ಅನ್ನ ರೊಟ್ಟಿ ಅದಾವಂತ. ಈಗ ಸಾಂಬಾರು ಹಾಕಿ ನಿನ್ನಿಟ್ಟು ಈ ಕಡೆ ಬಿಸಿ ಅಂದ್ರೆ ರೆಡಿ ಆಗೈತಿ. ಬನ್ನಿ ಸ್ನೇಹಿತರೆ, ನಾನು ಊಟ ಮಾಡಿಸಿರ್ತೀನಿ. ಅನ್ನ ಮಾಡಿ ಉಂತೀಯ? ತಂಪಾಗುತ್ತಿಲ್ಲ ಮತ್ತು ರೊಟ್ಟಿ ಸಾರು ಉಣ್ಣು ಬಾ ಸ್ನೇಹಿತರೆ. ಊಟನೂ ಆಯ್ತು. ಶ್ರಾವಣಂದು ಊಟ ಆಯ್ತಪ್ಪ? ಏನು ಉಂಡಿ? ಬಿಸಿ ರೊಟ್ಟಿ ಉಂಡಿ? ಬಿಸಿ ರೊಟ್ಟಿ ಮಾಡಿದ್ಲಿ ಮಮ್ಮಿ? ಮಾಡಿಲ್ಲಪ್ಪ. ನಿನಗೆ ಸಾರು ಹಾಕಿ ನೆನೆಸಿನಿಲ್ಲಪ್ಪ. ಯಾರು ಉಣಿಸಿದ್ರಿ ನಿನಗೆ? ನೀನು. ನಾ ಯಾರು? ಯಾರು ಮಮ್ಮಿ? ನಿಮ್ಮ ಮಮ್ಮಿ ಅಲ್ಲಪ್ಪ, ಚಿನ್ನಕ್ಕರ ಮಮ್ಮಿ. ನಾವು ಬನ್ನಿ ಸ್ನೇಹಿತರೆ. ಚಿನ್ನಿ ಹೆಂಗಿತ್ತು ರೊಟ್ಟಿ ಸಾಂಬಾರು? ಆಕೆ ಹಸಿ ಅವಸ್ಥರಿಗೆ ಹಾಕಿದು ಹಸಿ ಖುಷಿಯಾಗಿ ಸ್ನೇಹಿತರೆ. ಯಾಕೆ ಖುಷಿ ಅನ್ನೋದು ಹೇಳ್ತೀನಿ ಸ್ನೇಹಿತರೆ. ಊಟ ಆಯ್ತು. ಅನ್ನ ಯಾರೂ ಮುಟ್ಲೇ ನೋಡಿ. ಮಸ್ತ್ ಉಳ್ಳಾಗಡ್ಡಿ ಹೋಳಿದ್ದೆ. ಒಂದಿಷ್ಟು ಉಳ್ದ ನೋಡ್ರಿ ಉಳ್ಳಾಗಡ್ಡಿದ್ರಾಗ. ನಾನು ಹಂಗೆ ತಿನ್ನಲ್ರಿ. ಅನ್ನ ಸ್ವಲ್ಪ ಸಾರು ಉಳತ್ರಿ. ಶ್ರಾವಣಿ ಸಾರೇಮೆ ಮುಚ್ಚಂದಿನಿ ಮುಚ್ಚ ನೋಡಿ. ಅನ್ನ ಮಾಡಿದ ಅನ್ನ ಯಾರು ಮೆತ್ತೆ ಬೆಳೆದ ನೋಡಿ. ಉಂಡೆ ಎಲ್ಲ ಮುಂಜಾನೆ ಪೋಗೇರ ಚಿತ್ರಾನ್ನಾರ ಮಾಡಿದ್ರ ಅಂತಂತೇಳಿ ಬಿಟ್ಟಿನಿ ಸ್ನೇಹಿತರೆ. ಬಂದು ಚೋಡ ತಿಂದಾರ. ನಾ ಅಷ್ಟು ರೊಟ್ಟಿ ಅದಾವ ರೀ. ನಾ ಉಂಡಿವಿ ಅಂದ್ರೆ ಅಷ್ಟು ರೊಟ್ಟಿ ಅದಾವ ನೋಡಿ. ಅವನ್ನ ಮೊದ್ಲಿನ ರೀ ತಳ ಮಾಡಿಟ್ಟಿನಿ. ಚಪಾತಿ ಅದಾವ ಸ್ನೇಹಿತರೆ. ಯಾವಾಗಾರ ಚಕೋಲಿ ಏನೋ ಮಾಡಿಕೊಟ್ಟನೆ ಹುಡ್ರು ಅಂತಾವು. ಕೆಡ್ಸಲ್ಲ ನೋಡಿ. ನಾ ಯಾವುದೇ ಒಂದು ತುಣುಕು ಅನ್ನ ಕೆಡ್ಸೋಡಿ. ಒಂದು ತುಣುಕು ಅನ್ನ ವೇಸ್ಟ್ ಮಾಡಲ್ಲ. ಉಂಟಿವಿ ಇದ್ದಿದ್ರಾಗ ಉಣ್ಣು ಸ್ನೇಹಿತರೆ. ಅದೇ ಒಂದು ತುತ್ತು ಅನ್ನ, ಅದೇ ಒಂದು ರೊಟ್ಟಿ ಕೆಡಿಸ್ರಿ. ಒಂದು ರೊಟ್ಟಿಗಾಗಿ ಹಸ್ ಮಾಡ್ಬೇಕು, ಗಿರ್ನಿಗೆ ಹೋಗ್ಬೇಕು, ಮತ್ತು ರೊಟ್ಟಿ ಬಡಿಬೇಕು, ಗ್ಯಾಸ್ ಹಾಳ ಎಲ್ಲ ಹಾಳ, ಜ್ವಾಳ ಹಾಳ, ಗ್ಯಾಸ್ ಹಾಳ. ಅವ್ರು ಗಿರ್ನಿ ರೊಕ್ಕ ಬಾಗಿ ಕೊಟ್ಟಿದ್ದು ಸ್ನೇಹಿತರೆ. ಕದ ಹಾಕೊಂಬಂದ ಶ್ರಾವಣಿ. ಬನ್ನಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ. ಇವತ್ತು 5 ಬ್ಲೌಸ್ ಕಟ್ಟಿಂಗು, 4 ನೈಟಿ ಟೀಚಿಂಗ್ ಮಾಡೀನಿ. 120 ರೂಪಾಯಿ ಟೀಚ್ ಮಾಡಿ 5 ಬ್ಲೌಸ್ ಕಟ್ಟಿಂಗ್ ಮಾಡೀನಿ. ಮತ್ತು ಕಸ್ಟಮರ್ ಬಂದ್ರೆ ಅವ್ರ ಕೂಡ ಸ್ವಲ್ಪ ಮಾತಾಡ್ಕೊ ಟೈಮ್ ಪಾಸ್ ಆಗಿಬಿಡುತ್ತೆ ನೋಡಿ. ಕೆಲಸನೇ ಅಷ್ಟು ಚಂತನೇ ಕೆಲಸ ಆಗುತ್ತೆ. ಇದು ಮುಂದಿನ ನೀವು ಕ್ಯಾಮ್ರಾ ಕ್ಲಿಯರ್ ಬರ್ತಾಯಿಲ್ಲ ಅಂತ ಕಮೆಂಟ್ ಹಾಕಿ. ಯಾಕಂದ್ರೆ ನನಗೆ ಎಂಥ ಪರಿಸ್ಥಿತಿ ಇದಿರ್ಬೇಕು ನೋಡಿ ಸ್ನೇಹಿತರೆ. ಫೋನ್ ಹಿಡ್ದೀನಿ ರೀ, ಡೌನ್ಲೋಡ್ಗೆ ಇಟ್ಟಿನಿ, ಹಿಂಗೆ ಹಿಡ್ದೀನಿ. ಅಲ್ಲೇ ಒಂದು ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟಾವ. ನಿದ್ದೆ ಅನ್ನೋದು ಭಾಳ ಸುಮಾರು ಸ್ನೇಹಿತರೆ. ಬಡತನ, ಜವಾಬ್ದಾರಿ ಎಲ್ಲ ಅಷ್ಟು ನಿಭಾಯಿಸಿ ನಿದ್ದೆ ಮಾಡ್ಬೇಕಂಗೆ ಕಷ್ಟ ಆಗುತ್ತೆ. ಬನ್ನಿ ಕೂತ್ಕೊ ಮಾತಾಡ್ತೀನಿ.
ಇದು ಹೆಂಗಾಗೈತೆ ಅಂದ್ರೆ 12 ಗಂಟೆ ಆಯ್ತು ನೀನು ಇಷ್ಟು ವೀಡಿಯೋ ಮಾಡ್ಕೊಂಡು ಡೌನ್ಲೋಡ್ ಮಾಡಕ್ಕೆ ಇಟ್ಟೀನಿ ರೀ. ಸ್ವಲ್ಪ ಕೈಯಾಗ ಹುಡ್ಕೊಂಡೀನಿ, ಅಲ್ಲೇ ಹುಡ್ಕೊಂಡೀನಿ ರೀ, ಕೈ ಹುಡ್ಕೊಂಡು ಅಲ್ಲೇ ಕೈ ಮುಚ್ಚಿಬಿಟ್ಟಾವು. ಕರೆಂಟ್ ಶಾರ್ಟ್ ಹೊಡೆದಂಗೆ ಆದ್ರೆ ನಿದ್ದಿಗನ್ನಾಗ ಜಾಡಿಸಿ ಫೋನ್ ಹೋಗ್ಬಿಟ್ಟಿನಿ. ಹೆಂಗೆ ಹೋಗೋದಿನೋ ಹೆಂಗಿಲ್ಲ, ಏನೋ ಗ್ರಾಚಾರ ಅಂತಾರಲ್ಲ ಹಂಗೆ ಸ್ನೇಹಿತರೆ. ಇವಾಗ ಫೋನ್ ತೊಗೊಂಡು ಪರಿಸ್ಥಿತಿನೂ ನಾವು ಇಲ್ಲ. ಇದ್ದಿದ್ರಾಗನೇ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತೀವಿ ಸ್ನೇಹಿತರೆ. ನೋಡೋಣ, ಖುಷಿ ಆಕತ್ತೈತೆ ನೋಡಿ. ಯಾಕೆ ಖುಷಿ ಅಂತಲೇ ಅನ್ಕೋತಿರ್ಬೇಕು. ನನಗೆ ಅವತ್ತು ಕಾಪಿರೈಟ್ ಅಲ್ಲ, ಯೂಟ್ಯೂಬ್ದವರೇ ನಾ ವೀಡಿಯೋ ಡಿಲೀಟ್ ಮಾಡಿ ಅಂತ ಅವರೇ ಕಳಿಸಿದ್ರು. ನಾವೇ ಡಿಲೀಟ್ ಮಾಡಿ ವೀಡಿಯೋ ಅಂತೇಳಿ ಅವತ್ತು ಎಷ್ಟು ಟೆನ್ಷನ್ ಆಗಿ ಸ್ನೇಹಿತರೆ. ಮಕ್ಕಳಿಗೆ ಊಟ ಮಾಡಿಸಿಲ್ಲ, ನಾವು ಉಣ್ಲಿಲ್ಲ. ಮಕ್ಕಳು ಯಾವಾಗಾದ್ರೂ ಒಂದು ಸ್ವಲ್ಪ ಉಂಡು ಮುಕ್ಕೊಂಡು ನಾನು ಉಣ್ಲಿಲ್ಲ. 2 ತನ ಸ್ನೇಹಿತರೆ, 2 ತನ ಸರ್ಚ್ ಮಾಡೋದು ನೋಡು ಹೆಂಗೆ ಅದಕ್ಕೆ ಏನು ಪರಿಹಾರ ಐತೆ ಅಂತ ನೋಡಿದೆ. ಅದು ಏನೂ ಆಗಲಿಲ್ಲ ಸ್ನೇಹಿತರೆ. ಇವತ್ತು ಒಂದು ಖುಷಿ ಆಯ್ತು ನೋಡಿ. ಯಾಕಂದ್ರೆ ಯೂಟ್ಯೂಬ್ದವರೇ ಒಳ್ಳೆ ಇನ್ವಾಲ್ವ್ ಮಾಡ್ಯಾರ ನೋಡಿ ವಿಡಿಯೋ. ಅದು ಏನು ಮಿಸ್ಟೇಕ್ ಇತ್ತು ನನಗೆ ಗೊತ್ತಿಲ್ಲ. ಪಾಸ್ಬುಕ್ಕ ಮಿಸ್ಟೇಕ್ ಇತ್ತು, ನಂದೇ ಮಿಸ್ಟೇಕ್ ಇತ್ತು. ಅದು ಪಾಸ್ಬುಕ್ಕ ತೋರಿಸ್ಬಾರ್ದು, ಏನು ಮಾಡಬಾರ್ದು ಗೊತ್ತಿಲ್ಲ. ಅದು ನಮ್ಮ ಫೋಟೋಗಳು ಪಾಸ್ಬುಕ್ಕ ತೋರಿಸಿದ್ನೆಲ್ಲ ಅದಕ್ಕಾಗಿತ್ತು, ಹೆಂಗೋ ಗೊತ್ತಿಲ್ಲ ಸ್ನೇಹಿತರೆ. ಒಟ್ಟು ಏನೋ ಒಳ್ಳೆ ಕ್ಲೈಮ್ ಹೋಯ್ತು, ಖುಷಿ ಆಕಾಯ್ತು. ಏನೋ ಜೈಲಿನಿಂದ ಬಿಡುಗಡೆ ಬರ್ತಾರಲ್ಲ ಆ ಥರ ಖುಷಿ ಆಕೈತೆ ಸ್ನೇಹಿತರೆ. ನಿನ್ನೆ ಕಾಪಿರೈಟ್ ಇತ್ತು, ಇವತ್ತು ಕಾಪಿ ಕ್ಲೈಮ್ ಹೋಗೈತೆ. ಖುಷಿ ಆಯಿತು, ಪಬ್ಲಿಕ್ ಅದು ಬಂದೈತೆ. ಮತ್ತು ಡಾಲರ್ ಚಿನ್ನನೂ ಒಳ್ಳೆ ನನ್ನ ಡಾಲರ್ ಅಕೌಂಟ್ ಹಾಕತ್ತಿತ್ತು. ಒಂಥರ ನೆಮ್ಮದಿ ಸ್ನೇಹಿತರೆ. 2 ಫೋಟೋ ನೋಡಿರಿ ನೀವು. ಬನ್ನಿ ಸ್ನೇಹಿತರೆ, ಇದೊಂದು ಸಮಸ್ಯೆ ಪರಿಹಾರ ಆದ್ರೆ ಇನ್ನೊಂದು ಸಮಸ್ಯೆ, ಒಬ್ಬರು ಸಮಸ್ಯೆ ಸ್ನೇಹಿತರೆ. ಏನಂದ್ರೆ ಗಂಡು ಸೇರ್ಲಿಕ್ಕೆ ಗುಂಡುಗಳು ಸೇರಲಿಲ್ಲ ಸ್ನೇಹಿತರೆ. ಆ ಥರ ನೋಡಿ ಪರಿಸ್ಥಿತಿ. ಒಂದು ಹೆಣ್ಣಿನ ಪರಿಸ್ಥಿತಿ ಗಂಡು ಮನೆ ಹಣೆಬರ ಚಂದ ಇರಬೇಕು. ಎಷ್ಟೋ ಹೆಣ್ಮಕ್ಳು, ನಮ್ಮ ಭಾರತೀಯ ಹೆಣ್ಮಕ್ಳು ಗಂಡು ಮನೆಯಾಗ ಈ ಥರ ನರಕ ಯಾತ್ರೆ ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ಆದರೆ ಒಬ್ರೊಬ್ರು ನಮ್ಮ ಕಣ್ಣಿಗೆ ಕಾಣುತ್ತೆ, ಒಬ್ರೊಬ್ರು ನಮ್ಮ ಕಣ್ಣಿಗೆ ಕಾಣಲ್ಲ. ಒಬ್ರೊಬ್ರು ಹೇಳ್ಕೊಂಡಂಗೆ ಇರುತ್ತೆ, ಒಬ್ರೊಬ್ರು ಹೇಳ್ಕೊಂಡಂಗಿರಲ್ಲ. ಅದು ಯಾಕೆ ಅಕ್ಕ ಹಿಂಗೆ ಮಾತಾಡಕತ್ತ ಅಂತ ಅಂತಿರ್ಬೇಕು. ಈಗ ಹೆಂಗೆ ಸ್ನೇಹಿತರೆ, ತುಂಬಿ ಕುಟುಂಬದಾಗ ಇರ್ತಾರಂದ್ರೆ ಗಂಡು ಸೇರಲೇಬೇಕು ರೀ. ಗಂಡು ಸೇರ್ಲಿಕ್ಕಂದ್ರೆ ಹಿಂದೆ ಯಾರೂ ಸೇರಲ್ಲ. ಅತ್ತಿ ಮಾವ ಸೇರಲ್ಲ, ಮೈದ್ನ ಭಾವ ಸೇರಲ್ಲ, ಯಾರೂ ಸೇರಲ್ಲ ಸ್ನೇಹಿತರೆ. ಇದು ನಿಜ ಘಟನೆ ಒಂದು ಆಗಿದ್ದು. ನಾ ಏನು ಹೇಳ್ತೀನಿ ಅಂದ್ರೆ ಅವ್ರದ್ದು ಪರ್ಸ್ನಲ್ ತಂದು ಇಲ್ಲೇ ಸೋಷಿಯಲ್ ಮೀಡಿಯಾ ಹೇಳೋದು ಅಷ್ಟೊಂದು ಸರಿಯಲ್ಲ. ಅದು ಒಂದೇ ಮಾತಿನಾಗ ಹೇಳ್ಬೇಕಂಗೆ ಗಂಡು ಸೇರ್ಲಿಕ್ಕೆ ಗುಂಡುಗ ಸೇರಲ್ಲ ತೀರಾ ಶಾಸ್ತ್ರ ಮಾಡಿ ಸುಳ್ಳಲ್ಲ. ಏನೋ ಇರಲಿ ಇನ್ನೊಬ್ರದ್ದು ಕಷ್ಟದಾಗಿದ್ದಾಗ ತಂದು ನನಗೆ ಎಷ್ಟು ಮಂದಿ ಏನಂತಾರೆ ಗೊತ್ತಾ ಸ್ನೇಹಿತರೆ. ಅದು ಬಿಡ್ರಿ, ಅದು ಅವ್ರದ್ದು ಓಲಿ ಎಕ್ಸಾಂಪಲ್ ಅಂದೇ ಹೇಳ್ತೀನಿ. ಇನ್ನೊಬ್ರು ಮಾತಾಡೋದು ತಪ್ಪಾಗುತ್ತೆ ಸೋಷಿಯಲ್ ಮೀಡ್ಯಾದಾಗ. ಎಕ್ಸಾಂಪಲ್ ಅಂತ ತೋತೀನಿ. ನನಗೆ ಎಷ್ಟೋ ಮಂದಿ ಏನಂತಾರೆ ಗೊತ್ತು, ಬಂದು ಅಕ್ಕ ನೀ ಹೆಂಗೆ ಗಟ್ಟಿದಿ, ಗಂಡಿಲ್ಲ ಎಲ್ಲ ನಿಭಾಯಿಸ್ತಿ, ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ಕಷ್ಟಪಡ್ತೀಯಲ್ಲ, ಹೆಂಗೆ ಏನು ನಮ್ಗೆ ಹಂಗೆ ನಮ್ಮ ಗಂಡನ ಬಿಟ್ಟು ಒಂದು ನಿಮಿಷ ಇರೋಕ್ಕಾಗಲ್ಲ, ನನ್ನ ಗಂಡನ ಬಿಟ್ಟು ಒಂದು ನಿಮಿಷ ಫೋನ್ ಮಾಡಿ ಮಾತಾಡೋಕೆ ಇರೋಕ್ಕಾಗಲ್ಲ, ನೀ ಹೆಂಗಿರ್ತಿ, ಈ ಥರ ಎಲ್ಲ ನನಗೆ ಅಳ್ಳಾಗಿ ಕೇಳ್ತಿರ್ತಾರೆ. ಅಂಥವ್ರಿಗೆ ಏನು ಉತ್ತರ ಕೊಡ್ತೀನಿ ಅಂದ್ರೆ, ನಿನ್ನ ಹಣೆಬರ ನಿನ್ನಿಂದ, ನನ್ನ ಹಣೆಬರ ನನ್ನಿಂದವ. ನಂದು ಜೀವನದಾಗ ನನ್ನ ಹಣೆಬರದಾಗ ಇಷ್ಟೇ ದೇವರು, ಇಷ್ಟೇ ಗಂಡನ ಕೂಡ ಇರಬೇಕು, ಇಷ್ಟು ಚಂದ ಇರಬೇಕಂತ ಹಣೆಬರದಾಗ ಬರೆದಿರ್ತಾನೆ. ನಂದು ಇಷ್ಟ ಆಗೈತಿ, ನಿನ್ನ ಹಣೆಬರ ನಿನ್ನಿಂದ. ಯಾವುದೇ ಪರಿಸ್ಥಿತಿಗಾಗಿ ದೇವ್ರು ಹೊಂದ್ಕೊಳಕ್ಕೆ ಶಕ್ತಿ ಕೊಟ್ಟೇ ಕೊಡ್ತಾನೆ. ನನ್ನ ಪರಿಸ್ಥಿತಿಗೆ ಹಿಂಗೈತಲ್ಲ, ನನ್ನ ಪರಿಸ್ಥಿತಿ ನಾ ಹಿಂಗೆ ಇರಬೇಕನ್ನೋ ನನಗೆ ಧೈರ್ಯ ಶಕ್ತಿ ಎಲ್ಲ ಕೊಟ್ಟಾನವ. ನೀನು ಸ್ವಲ್ಪ ಇನ್ನೂ ಗಂಡಂಗೂ ಚಂದ ಖುಷಿಯಾಗಿರು, ಅದಕ್ಕೇನಿಲ್ಲ, ಇನ್ನೊಂದು 100 ವರ್ಷ ನೀವು ಚೆನ್ನಾಗಿರು, ನನಗೇನು ಅದೇ ಅಭ್ಯಂತರ ಅಂತ ಹೇಳ್ತೀನಿ. ಅವರೇ ಮಾರೈತೆ ಹೊಡ್ಕೊಂಡಾಗತ್ತೆ. ಏನು ಮಂದಿ ಕೆಡ್ಸೋರು ಭಾಳ ಮಂದಿ ಸ್ನೇಹಿತರೆ. ಕೆಡ್ಸೋರು ಮಾತು ಎಂದೂ ಕೇಳಬಾರ್ದು. ಈಗ ನಾ ಹಿಂಗಿದ್ದಾಗ ತಂದು ಆಕೆಗೆ ಪಾಪ ಗಂಡಿಲ್ಲ, ನಾವು ನಮ್ಮ ಗಂಡದವ್ರ ಕೂಡ ಹಿಂಗೆ ಮಾತಾಡ್ತೀವಿ, ಹಿಂಗೆ ಇರ್ತೀವಿ ಅಂತ ಚಂದಾಗ ಇರ್ತೀವಿ ಅಂತ ಆಕೆ ಮುಂದೆ ಆಕೆ ಮನಸ್ಸಿಗೆ ನೋವಾಗುತ್ತೆ. ನಾನು ನೋವು ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನೋ ಕೇರ್. ಅವ್ರ ಪಾಲಿ ಬೈದು ಅವ್ರು ಅಂತಾರೆ, ನಮ್ಮ ಪಾಲಿ ಬೈದು ನಾವು ಅಂತೀವಿ. ಇಂಗ್ಲೀಷ್ ಮಾತಾಡಿ ಅಂತ ಅನ್ಕೋಬೇಡಿ. ನೋ ಟೆನ್ಷನ್, ನೋ ಕೇರ್ ನೋಡಿ. ನಾನು ಯಾರ್ದು ಕೇರ್ ಮಾಡಲ್ಲ. ನಾನು ಹಂಗೆ ಕೇರ್ ಮಾಡಿ, ಹಂಗೆ ಚಿಂತೆ ಮಾಡಿ 2 ಮಕ್ಕಳು ತೋರಿಸಿ ಜೀವನ ಮಾಡ್ತಿದ್ದಿಲ್ಲ. ನಾನು 4 ವರ್ಷ ಮುಗಿದು 5ನೇ ವರ್ಷ ನನ್ನ ಗಂಡ ತೀರ್ಕೊಂಡು ಸಂಸಾರನೇ ಮಾಡ್ತಿದ್ದಿಲ್ಲ. ಅದು ನನಗೆ ಮೊನ್ನೆ ಅದೊಂದು ಟೆನ್ಷನ್ ಸ್ನೇಹಿತರೆ. ಇದೊಂದು ಕಾಪಿರೈಟ್ ಬೈದೊಂದು ಟೆನ್ಷನು. 2 ದಿನ ಕೂತಿದ್ದಿಲ್ಲ ರೀ ನಾನು. ಅವ್ರದ್ದೇನು ಟೆನ್ಷನ್ ಅಂತಲ್ಲ, ನನಗೆ ಇದು ಕಾಪಿರೈಟ್ ಜನ ಹೆಂಗಪ್ಪ ಕಷ್ಟದಾಗಿದ್ದವ್ರಿಗೆ ಇನ್ನೂ ಸ್ವಲ್ಪ ಕಷ್ಟ ಕೊಡೋಕೆ ಬರ್ತಾರಲ್ಲ, ಅವ್ರನ್ನ ಸ್ವಲ್ಪ ಉರಿ ಬೆಂಕಿಗೆ ಆರಿಸ್ಬೇಕು ಸ್ನೇಹಿತರೆ. ಯಾವತ್ತೂ ಉರಿ ಬೆಂಕಿಯಾಗ ತುಪ್ಪ ಸುರುಗೋದು ಮಾತ್ರ ಯಾವತ್ತೂ ಮಾಡಬಾರ್ದು ನಾವು. ಬೆಂಕಿ ಉರಿಯಾಕೈತೆ ಅಂದ್ರೆ ಸ್ವಲ್ಪ ತಡಂಬರೋದು ಆರಿಸ್ಬೇಕು. ಅಲ್ಲಿಗ ತುಪ್ಪ ಸುರಿಬಿಟ್ರೆ ಏನಾಗುತ್ತೆ, ಇನ್ನು ದನ ಹತ್ತಿ ಆರ್ತೈತಿ. ಕಷ್ಟ ಇನ್ನೊಂದು ಸ್ವಲ್ಪ ಉರಿ ಜಾಸ್ತಿ ಆಯ್ತಂದ್ರೆ ಉರಿ ಜಾಸ್ತಿ ಆಯ್ತಂದ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಆ ಥರ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ಎಷ್ಟೋ ಮಂದಿಗೂ ನಾನು ಒಂದು ಅರ್ಥದಾಗ ಹೇಳ್ತಿರ್ತೀನಿ, ಅದು ಯಾವ ಥರ ನಿಮ್ಗೆ ಹೇಳ್ಬೇಕು ಅನ್ನೋದು ಅರ್ಥ ಆಗಲ್ಲ ನನಗೆ ಎಲ್ಲ. ಹಂಗೆ ನಾನು ಏನಂತೀನಿ, ಅವ್ರು ಏನೇ ಆಗಲಿ, ಬೇಕಾದವ್ರು ಮಾತಾಡಲಿ, ನಾನು ಇರೋದೇ ಹೀಗೆ. ನನ್ನ ಮಕ್ಕಳು ನನ್ನ ಜೀವನ, ನಮ್ಮ ಮನಸ್ಸು ಗಟ್ಟಿ ಇರಬೇಕು ಸ್ನೇಹಿತರೆ. ನಾನು ನಿಮಗೊಂದು ಹೇಳ್ತೀನಿ, ಬೇಕಾದವರು ಯಾರೇ ಇಲ್ಲಿ ಎಂಥ ಹೆಣ್ಮಕ್ಳಿದ್ರು ಏನು ಮಾಡ್ತೀರಿ ನೀವು, ಒಂದು ಸಲ ಭಯ ಪಡ್ತೀರಿ, ಒಂದು ಸಲ ಇದು ಮಾಡ್ತೀರಿ,
ಮನಸ್ಸು ಒಂದು ಗಟ್ಟಿ ಇಟ್ಕೋರಿ. ಯಾವುದೇ ಇರಲಿ, ಇದೇ ವಿಷಯದಾಗ ಅಂತಲ್ಲ, ಬೇಕಾದ ವಿಷಯ ಇರಲಿ, ನಮ್ಮ ಜೀವನದಾಗ 100 ವಿಷಯ ಇರಲಿ, ಅದು ನಮ್ಮ ಕೈಲಿ ಆಗುತ್ತಾ ನಾವು ಇದೇ ಮಾಡಬೇಕು. ಆ 100 ಮಂದಿ ನಮ್ಮ ದಾರಿ ತಪ್ಪಿಸ್ಬೇಕಂತ 100 ಮಾತಾಡ್ತಿರ್ತಾರೆ. ನಾವು ದಾರಿ ನಮ್ಮ ದಾರಿ ಕೂಡ ನಾವು ಹೋಗ್ಬೇಕು. ಅದಕ್ಕೆ ನಾ ಹೇಳಿದೆ, ನಾನು ಅವ್ರಿಗೆ ಅವರೇ ಹೊಡ್ಕೊಂಡು ಹೋಗಿರ್ಬೇಕು, ಹಂಗೆ ಮಾತಾಡ್ಬಿಡ್ಬೇಕು. ಯಾರಿಗೂ ಅಷ್ಟು ಸುಲಭ ಬಿಡಬಾರ್ದು. ನಾವು ಯಾರಿಗೆ ತೊಡ್ವಕ್ಕೆ ಹೋಗ್ಬಾರ್ದು, ನಮ್ಮ ತೊಡ್ರ ಮಾತ್ರ ಬಿಡೋಕೆ ಹೋಗ್ಬಾರ್ದು. ನಾನು ಹಂಗೆ ಸ್ನೇಹಿತರೆ, ಯಾರಿಗೂ ಒಂದು ಮಾತು ಅನ್ನೋಕೆ ಹೋಗಲ್ಲ. ನನಗೆ ಯಾರು ಏನರ ಅಂದ್ರೆ ನಾನು ಸುಮ್ಮನೆ ಇರೋಕೆ ಹೋಗಲ್ಲ. ಆ ಥರ ನೋಡಿ ಸ್ನೇಹಿತರೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಕಷ್ಟದಾಗಿದ್ದವ್ರಿಗೆ ಹೆಲ್ಪ್ ಮಾಡಿ. ಮತ್ತು ಏನೋ ನಿಮ್ಗೆ ಪಾಪ ಅವ್ರ ಪರಿಸ್ಥಿತಿ ನೋಡ್ಕೊಂಡು ಅವ್ರಿಗೆ ಆ ಪರಿಸ್ಥಿತಿ ತಕ್ಕಂಗೆ ಇನ್ನೊಂದು ಸ್ವಲ್ಪ ಒಂದೆರಡು ಮಾತಾಡಿ, ಚುಚ್ಚು ಮಾತುಗಳು ಮಾತಾಡಿ ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಸ್ನೇಹಿತರೆ. ಆ ಪರಿಸ್ಥಿತಿಗೆ ಇನ್ನೂ ಒಂದೆರಡು ನಾವು ಒಳ್ಳೆ ಮಾತಾಡಿ ಅವ್ರ ಮನಸ್ಥಿತಿ ಸರಿ ಮಾಡಬೇಕು. ನಮಗೆ ಮಾತ್ರ ಅದೇ ಥರ ಆಯ್ತು ನೋಡಿ. ನಾನು ಮಾತ್ರ ಇನ್ನೊಬ್ರಿಗೆ ನನ್ನ ಕೈಲಾದ್ರೆ ಹೆಲ್ಪ್ ಮಾಡ್ತೀನಿ ಹೊರತಾಗಿ ಆಗ್ಲಿಕ್ಕೆ ನಾನು ಪೂರ್ತಿಯಾಗಿ ನಾನು ಕುಂದಿರ್ತೀನಿ. ನಾನು ಬೇಕಂತ ಟೀಚಿಂಗ್ ಮಾಡ್ತೀನಿ, ಬೇಡ ನನಗೆ ಏನು ಭಾಳ ಹೊರ್ಯಾಕೆ ಪ್ರಶ್ನೆ ಐತಾರೆ ನೋಡ್ತಿರ್ಬೇಕು. ನಾನು ಹೊರ್ಯಾಕೆ ಹೋಗಿ ವಿಡಿಯೋ ಮಾಡೇ ಬಿಟ್ಟಿರ್ತೀನಿ. ನಾನು ಸುಮ್ಮನೆ ಯಾಕೋ ಬೇಸರ ಆಗಾಯ್ತು, ಪುಟ್ಟಕ್ಕ ಮನೆ ಕಡೆ ಒಂದು 4 ನಿಮಿಷ ಆ ಕಡೆ ಬಂದು ನಾನು ಟೀಚ್ ಮಾಡಿ ಮತ್ತೆ ಶಂಕ ಮಾಡ್ಸ್ಕೊಂಬರಕ್ಕೆ ಹೋದೆ. ಇನ್ನು ಬೇಸರ ಆಯ್ತು, ಸುಮ್ಮನೆ ಪ್ಯಾನ್ ಹಾಕೊಂಡು ನಾನು ಮೊಬೈಲ್ ಹೊಡ್ಕೊತ ಮನೆ ಮುಕ್ಕೋತೀನಿ ರೀ. ಇನ್ನೊಬ್ರು ಉಸಾಪರಿ ಹೋಗಲ್ಲ, ಇನ್ನೊಬ್ರು ಉಸಾಪರಿ ಹೋಗಲೇಬೇಡ ಸ್ನೇಹಿತರೆ. ಜನ ಸರಿ ಇಲ್ಲ. ಇವಾಗ ಹೆಂಗೆ ಗೊತ್ತಾ ಸ್ನೇಹಿತರೆ, ನಾವು ಏನು ಮಾಡಲಿಕ್ಕೂ ಕುಂಬಳಕಾಯಿ ಕಾಳು ಯಾರಾದ್ರೆ ನಾನೇ ಅಂತ ತೆಗೆದು ಬಡ್ಕೋತಾರೆ ಸ್ನೇಹಿತರೆ. ಆ ಥರದ ಜನ. ನಾವು ಕುಂಬಳಕಾಯಿ ಕಾಳು ಮಾಡಿರಲ್ಲ, ತಾವು ಕಾಳು ಮಾಡಿ ನಮ್ಮೆ ಹಾಕ್ತಾರೆ. ಕುಂಬಳಕಾಯಿ ಕಾಳು ಯಾರಾದ್ರೆ ಇಕ್ಕಿನಿ ಅಂತ ತಾವು ಮಾಡ್ಕೊಂಬಂದಿರ್ತಾರೆ ಕಾಳು ಕುಂಬಳಕಾಯಿ ನಮ್ಮೆ ಹಾಕ್ತಾರೆ. ಅಂಥ ಜನ ಆಯ್ತು ಸ್ನೇಹಿತರೆ. ಅದಕ್ಕೆ ಈಗ ನಾವೇನೋ ಆ ಕುಂಬಳಕಾಯಿ ಮುಟ್ಟಿರಲ್ಲ, ಕುಂಬಳಕಾಯಿನೂ ಗೊತ್ತಿರಲ್ಲ, ಈ ಕಡೆ ಕಾಳು ಮಾಡೋರು ಕುಂಬಳಕಾಯಿ ಅಂತ ಹೇಳ್ಬಿಡ್ತಾರೆ. ಬರೀ ನಾವು ಕುಂಬಳಕಾಯಿ ನೋಡಿರ್ಕೊಂಡು ಹೇಳ್ತಾರೆ, ಅವ್ರು ತಂದು ಕದ್ದಿಟ್ಟವ್ರು ತಾವಾಗಿರ್ತಾರೆ. ಹಂಗೈತೆ ಸ್ನೇಹಿತರೆ ಜನಗಳು. ಯಾರನ್ನೂ ಅಷ್ಟು ಸುಲಭವಾಗಿ ನಂಬಡಿ. ನನಗೆ ಜೀವನದಾಗ ಹೇಳ್ಬೇಕಂದ್ರೆ ಭಾಳ ಅಷ್ಟೊಂದು ಹೇಳ್ತೀನಿ. ನಾನು ಬೆಸ್ಟ್ ಫ್ರೆಂಡ್ ಅಂತೂ ಯಾರಿಲ್ಲ ನನಗೆ. ಮತ್ತು ಬೆಸ್ಟ್ ನಾನು ಯಾರನ್ನೂ ಹಚ್ಕೊಳಕ್ಕೆ ಹೋಗಲ್ಲ. ಎಲ್ಲರಿಗೂ ಒಂದೇ ರೀತಿ, ಎಲ್ಲರಿಗೂ ನಾವು ಒಳ್ಳೆಯವರೇ ಇಲ್ಲಿ, ಕೆಟ್ಟವ್ರು ಕೂಡ ಒಂದೇ ರೀತಿ ಮಾತಾಡ್ತೀನಿ, ಒಳ್ಳೆಯವ್ರು ಕೂಡ ಒಂದೇ ರೀತಿ ಮಾತಾಡ್ತೀನಿ. ಅವ್ರು ಏನೋ ನನ್ನ ಮನಸ್ಸಿಗೆ ನೋವು ಮಾಡಿದ್ರಲ್ಲ, ನಾವು ಒಳ್ಳೆ ಅವ್ರಿಗೂ ಸತ್ರು ಮಾತಾಡ್ಸ್ನೇತಾರೆ. ನಾನು ಹಿಂಗೆ ನೋಡಿ, ನಾನು ನಂಬಿ ಮಾತಾಡಿರ್ತೀನಿ. ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ನೋವು ಆಯ್ತಿಲ್ಲ, ನೋವು ಮಾಡಿದ್ರಂದ್ರೆ ನನ್ನ ಜೀವ ಹಿಂಗೆ ಹೋಗಲ್ಲಕ್ಕ. ಅವ್ರಿಗೆ ಹೆಲ್ಪ್ನ ಕೇಳೋಕೆ ಹೋಗಲ್ಲ, ಅವ್ರಿಗೆ ಏನು ಮಾಡೋಕೆ ಹೋಗಲ್ಲ. ನಾನು ಇನ್ನೊಬ್ರಿಗೆ ಹೆಲ್ಪ್ ಕೇಳೋದು ಮಾತ್ರ ಮೊದಲೇ ಆಗಲ್ಲ ಸ್ನೇಹಿತರೆ. ದೇವ್ರು ಅದೇ ಥರ ಇಟ್ಟಾರೆ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಹಿಂಗೆ ಇರಲಿ. ನನಗೆ ಎಷ್ಟೇ ಕಷ್ಟ ಆಗಲಿ ನಾನು ಒಬ್ಬಾಕೆ ಕುಂತು ಅಳ್ತೀನಿ. 3 ತಾಸು ಯಾಕೆ 4 ತಾಸು ಅಳ್ತೀನಿ ಸ್ನೇಹಿತರೆ. ನನ್ನ ಕಷ್ಟ ಭಾರ ಎಲ್ಲ ನಾನೇ ಅಳಿಸ್ಕೋತೀನಿ. ಆದರೆ ಇನ್ನೊಬ್ಬರ ಮುಂದೆ ನಂಗೆ ಇಂಥ ಕಷ್ಟ ಐತಿ ಅಂತ ನಾನು ಹೇಳೋ ಮಗಳಲ್ಲ. ಹೇಳ್ಬಾರ್ದು. ಹೇಳಿದ್ರೆ ನಮ್ಮನ್ನು ನಾವೇ ಹೊರಗೆ ಬಿಚ್ಚಿಟ್ಟಂಗೆ. ನಮ್ಮ ಕಷ್ಟಕ್ಕೆ ಇನ್ನು ಇಟ್ಟು ಆಡ್ಕೊಂಡು ನಗ್ತಾ ಹೊರತಾಗಿ ಯಾರೂ ನಮ್ಮ ಕಷ್ಟ ತೀರ್ಸಲ್ಲ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನನ್ನ ಕಷ್ಟ ತೀರ್ಸೈತೆ, ನನಗೆಲ್ಲ ಹೆಲ್ಪ್ ಮಾಡೈತೆ, ಬುದ್ಧಿವಾದ ಮಾತು ಹೇಳ್ತೈತೆ. ಹತ್ರು ನಿಮ್ಗೆ ಕೂಡ, ನಕ್ಕರು ನಿಮ್ಗೆ ಕೂಡ, ನಾನು ಮಾತಾಡಿದ್ರೆ ನಿಮ್ಗೆ ಕೂಡ ಎಲ್ಲ ನನಗೆ ದೊಡ್ಡ ಫ್ಯಾಮ್ಲಿ ಅಂತ ನೀವೇ ನೋಡಿ. ನಾನು ಇಲ್ಲಿ ಅದ್ರಾಗ ಸ್ನೇಹಿತರು ಯಾರು ನಂಬಿದ್ರು ಮಂದಿ ಮಕ್ಕಳು ಒಟ್ಟು ನಂಬೇಡ್ರಿ. ಮಂದಿ ಮಕ್ಕಳಿಗೆ ಏನು ನಂಬ್ತಿರಲ್ಲ ಅವ್ರಂಥ ಇಸ್ಗಂಟ್ರೆ ಯಾರಿಲ್ಲ. ನನಗೆಲ್ಲ ನನ್ನ ಜೀವನದಾಗ ಪರಿಹಾರ ಅನುಭವಿಸೋಗೈತೆ. ನಾನು ಜೀವನದಾಗ ಪಡ್ಕೊಳ್ಳೋದಕ್ಕಿಂತ ಭಾಳ ಕಳ್ಕೊಂಡು ಸ್ನೇಹಿತರೆ. ಜೀವನನೇ ಒಂಥರ ಕಳ್ಕೊಂಡಂಗೆ ಆಗೈತೆ ನಂದು. ಈ ಮಕ್ಕಳಿಗೋಸ್ಕರ ಒಂದು ಜೀವನ ಮಾಡ್ದಾಗತ್ತೆ. ನನಗೆಲ್ಲ ಯಾವ ಸಂಬಂಧಿಕರು ಹೆಂಗೆ ಮಾಡ್ಯಾರ, ಯಾವ ಸಂಬಂಧಿಕರು ಹೆಂಗಿಲ್ಲ ಎಲ್ಲ ಗೊತ್ತೈತಿ. ನನ್ನ ತವ್ರ ಮನೆ ಒಂದು ಇರ್ಲಿಕ್ಕಂದ್ರೆ ನಾನು ಎಲ್ಲಿ ಇರ್ತೀನೋ ನಂಗೆ ಗೊತ್ತಿದ್ದಿಲ್ಲ. ನನ್ನ ತವ್ರ ಮನೆಯವ್ರಿಗೆ ನಾ ಒಂದು ಸ್ವಲ್ಪ ಕಷ್ಟ ಆಯ್ತು ಹೇಳ್ಕೊಂಡು ಎಲ್ಲಾರ ಒಂದು ಸ್ವಲ್ಪ ಗೊತ್ತೈತೆ ಅಂದ್ರೆ ಆಗಿಂದಾಗ ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರ ಅವ್ರು ನಿಜವಾದ ನಮ್ಮ ಮ್ಯಾಲೆ ಪ್ರೀತಿ ಇರ್ತದೆ ಸ್ನೇಹಿತರೆ. ಅವರಿಗೆ ನಮ್ಮನ್ನ ಕಷ್ಟ ನೋಡ್ಕೊಂಡು ಹಿಂದೆ ಆಡ್ಕೊಂಡು ಯಾರು ಆಡ್ಕೊಂಡು ನಗ್ತಾರೆ ನೋಡಿ, ಅವ್ರಿಗೆ ಎಲ್ಲಿ ನಮ್ಮ ಮ್ಯಾಲೆ ಪ್ರೀತಿ ಇರಲ್ಲ. ಸುಮ್ಮನೆ ನಮ್ಮ ಇದ್ರಿಗೆ ನಾಟಕ ಮಾಡ್ತಿರ್ತಾರೆ. ನಾವು ಅದಿ ತಗೋ, ನಾವು ಮಾಡ್ತೀವಿ ತಗೋ, ನಾವು ಎಲ್ಲ ಅದೀವಲ್ಲ, ನೀ ಯಾಕೆ ಚಿಂತೆ ಮಾಡ್ತಿರ್ತಾರೆ. ನಮಗೇನೋ ಕಷ್ಟ ಬಂದಾಗ ದೂರ ಸರಿಬಿಡ್ತಾರೆ ಅವ್ರಿಗೆ. ಅದೇ ನಮ್ಮ ಸುಖ ಇದ್ದಾಗ ಸರಿಯಕ್ಕೆ ಬರ್ತಾರೆ ಸಂಬಂಧಿಕರು. ನಮ್ಗೆ ಕಷ್ಟ ಬಂತಂದು ದೂರ ಸರ್ಕೋತಾರೆ. ಈ ಬಿಡು ಆಕೆಗೆ ತಿನ್ನಕ್ಕೆ ಒಂದು ರೊಟ್ಟಿ ಇಲ್ಲ, ಆಕಿನ ತಾಕಿಲ್ ಹೋಗುನು ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇದ್ರೆ ಎಲ್ಲರೂ ಸ್ನೇಹಿತರೆ. ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇರ್ಲಿಕ್ಕೆ ಯಾರೂ ಇಲ್ಲ. ಇದೊಂದು ಅರ್ಥ ಮಾಡ್ಕೊರಿ. ನನ್ನ ಜೀವನದಾಗ ಆದ ಅನುಭವಗಳು ನಾನು ನಿಮ್ಗೂ ಅಷ್ಟೇ ಶೇರ್ ಮಾಡ್ತಿರ್ತೀನಿ. ನನಗೆ ಎಷ್ಟು ಕಷ್ಟಪಟ್ಟೀನಿ, ಎಷ್ಟು ಮಾಡೀನಿ ಅನ್ನೋದು ಅದು ನನಗೆ ಗೊತ್ತು. ಅದು ಎಲ್ಲ ಕಷ್ಟ ಹೇಳ್ಕೊತ ಕುಂತ್ರೆ ಒಂದು ದಿನವೇ ಬೇಕಾಗತ್ತೆ. ಒಟ್ಟು ನಮ್ಮ ತಟ್ಟೆಯಾಗ ಒಂದು ರೊಟ್ಟಿ ಇದ್ರೆ ನಮ್ಮ ಮನೆ ಮುಸುರಿ ಇತ್ತು ನೊಣ ಬರ್ತದೆ ಸ್ನೇಹಿತರೆ. ತಟ್ಟೆ ರೊಟ್ಟಿನೂ ಬಿಡ್ರಿ, ನಮ್ಮ ಮನ್ಯಾಗ ಅದೇ ಮುಸುರಿ ಇರ್ಲಿಕ್ಕಂದು ಯಾವ ನೊಣನೂ ಬರಲ್ಲ ನಮ್ಮ ಮನೆ ಸನ್ಯಾಕ. ಹಂಗೆ ಮಂದಿ ಮಕ್ಕಳು ನನಗೆ ಸುಳ್ಳು ಯಾಕೆ ಹೇಳ್ಬೇಕು ಸ್ನೇಹಿತರೆ. ನಮ್ಮವ್ವ ಆವತ್ತು ಮುದ್ದೆ ಭೇಟಿಯಾದ ನೋಡಿ ಶ್ರವಣಕುಮಾರ್ ದವಾಖಾನೆ ತೋರ್ಸ್ಕೊಂಬಂದು ನಮ್ಮ ಅವ್ವಗೆ ತಾಯಿ ಕಾಳು ಹೆಂಗಿದ್ದಿರ್ಬೇಕು ಏನು ಅನ್ನಿಸ್ತು ಏನಿಲ್ಲ. ಒಂದೇ ಮಾತು ನಾನು ನಿಂತಿರ್ಲಿಕ್ಕಿಲ್ಲ. ಟೈಮ್ ಎಷ್ಟು 9 ಆಗೈತೆ ಮಾಡ್ತಾ ರೊಕ್ಕ ಫೋನ್ಪೇ ಅಷ್ಟು ಸಾಲಿದೆಲ್ಲ ಇದು ಮಾಡಿ ಕೇಳಿ
ನನ್ನ ಮನಸ್ಸು ನಿರಾಳ ಸ್ನೇಹಿತರೆ. ಅವತ್ತಿಗೆ ರೊಕ್ಕದೇನು ಚಿಂತೆ ಮಾಡ್ದಿಲ್ಲ, ಬಸ್ ಒಂದು ಬಂತಲ್ಲ ಖುಷಿ ಆಯಿತು. ದೇವರು ಇರ್ತಾನಂತ ಸ್ನೇಹಿತರೆ, ಇದ್ದೇ ಇರ್ತಾನೆ. ನಾನು ಅದು ಪ್ರಯತ್ನ ಮಾಡಿ ಚಲೋ ಸಾಲಿಗೆ ಹಚ್ಚಿ ಬಂದೆ, ರೊಕ್ಕ ನೋಡಲಿಲ್ಲನು. ಬಸ್ ಬಂದ್ರೆ ಸಾಕಪ್ಪ, ರೊಕ್ಕ ಹೆಂಗಾರ ಹೋಗ್ಲಿ ಅಂತ ಅನ್ಕೊಂಡು ಹಚ್ಚಿ ಬಂದೆ. ವ್ಯಾನೂ ಬಂತು ಸ್ನೇಹಿತರೆ. 5 ಜನ ಹುಡ್ರು ಹೊಂಟಾವ. ಈಗ ಏನೋ ನಾನು ಹೋಗಿ ಕಷ್ಟಪಟ್ಟಿದ್ದಕ್ಕೆ 5 ಜನ ಮಕ್ಕಳು ಹೊಂಟಾವು. ಒಂದೇನೋ ಒಳ್ಳೆ ಕೆಲಸ ಅಲ್ಲ ಸ್ನೇಹಿತರೆ, ಅದೇನು ಕೆಟ್ಟ ಕೆಲಸ ಅಲ್ಲ. ಎಲ್ಲರೂ ಅಂತಿರ್ತಾರೆ, ಆಕಿ ಹೋಗಿದ್ಲು ಮಾಲಾಕರಿಗೂ ಮಾತಾಡಿ ಅವ್ರ ಕಾಲು ಬಿದ್ದು ಇವ್ರ ಕಾಲು ಬಿದ್ದು ವ್ಯಾನ್ ಬಿಡಿಸಿದ್ಲು, ನನ್ನ ಮಕ್ಕಳು ಕಲಿಯಾಕತ್ತಾವ ಅಂತ ಅಂದವ್ರ ಬಂದು ನನ್ನ ಮುಂದೆ ಯಾರು ಅಂದಿಲ್ಲ. ಅಂದವ್ರು ಬಂದು ಹೇಳ್ತಾರೆ, ಏನು ದೇವ್ರ ಆಶೀರ್ವಾದ. ನನ್ನಿಂತ ಮಕ್ಕಳಿಗೆ ಹೆಲ್ಪ್ ಆಗಿದ್ರೆ ಸಾಕು ಸ್ನೇಹಿತರೆ. ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಾಗ ಇರ್ತೀನಿ. ಆದ್ರೆ ನಂದು ಸ್ವಾರ್ಥ ಐತಿ. ಯಾಕಂದ್ರೆ ನನ್ನ ಮಗಳು ಸಾಲಿ ಕಲಿಯೈತಿ, ನನ್ನ ಸ್ವಾರ್ಥಕ್ಕೆ ನಾ ಹೋಗೀನಿ. ನಾ ಏನು ನನ್ನ ಮಕ್ಕಳು ಸಾಲಿ ಕಲ್ಯಾರ ಹೋಗಿ ಮಂದಿ ಹೊರಗಿನ ಮಕ್ಕಳಿಗೋಸ್ಕರ ನಾವು ಹೋಗಿ ವ್ಯಾನ್ ಬಿಡಿಸಿದಂದ್ರೆ ನಾನು ಮಂದಿ ಮಕ್ಳಿಗೆ ಹೆಲ್ಪ್ ಮಾಡ್ದಂಗೆ ಆಗ್ತಿತ್ತು. ಇದೇ ನಾನು ಅಂತೀನಿ, ಅವ್ರು ಬಂದು ಅಂದರು ನಾನು ಸ್ವಾರ್ಥನೂ ಐತಿ, ನಾವು ಹೋಗಿನವ, ನಿಮಗೇನು ಹೆಲ್ಪ್ ಮಾಡಿಲ್ಲ. ನನ್ನ ಮಗಳು ಅದೇ ಸಾಲಿ ಕಲಿಬೇಕು, ಅದೇ ಸಾಲಿಗೆ ಹಚ್ಬೇಕು ಅನ್ನೋದೊಂದು ಆಸೆ ಇತ್ತು. ಆದರೆ ಮೊನ್ನೆ ಹೋದ ವರ್ಷ ಸ್ನೇಹಿತರೆ, ಹೋದ ವರ್ಷ ನಾನು ಭಾಳ ಸಿಕ್ಕಾಪಟ್ಟೆ ಆ ಕಡೆ ಕೆಲಸ ನಂಗೆ ಹಚ್ಚಿದ ಕೆಲಸ ಅನ್ನೋಕ್ಕೇನು ಆ ಕಡೆ ಕೊಡ್ತು ಅನ್ನೋದು. ನಮ್ಮ ಶ್ರಾವಣ ದವಾಖಾನಿದು ಹೋದ ವರ್ಷ ನೋಡಿರಿ ನೀವು. ದವಾಖಾನೆ ಉಸಿರು ಹಿಡಿಯೋಕೆ ಭಾಳ ಕಷ್ಟಪಟ್ಟು ನಾವು ವಿಡಿಯೋದಾಗ ನೋಡಿರಬೇಕು. ದವಾಖಾನೆ ಭಾಳ ಹಾಕೀನಿ ರೀ ಅವಾಗ. ಹಿಂಗಾಗಿ ನನಗೆ ಅವಕ್ಕೆ ಅಷ್ಟು ದೊಡ್ಡ ಸಾಲಿಗೆ ವಿಚಾರ ಮಾಡಲಿಲ್ಲ, ಸುಮ್ಮ ಹೋಗಿ ಒಂದು ಕಡೆ ಹಚ್ಚಿ ಬಂದೆ. ಅದಕ್ಕೆ ನನ್ನ ಸ್ವಾರ್ಥಕ್ಕೋಸ್ಕರ ನಾವು ಹೋಗಿ ಅವ್ರ ಕಾಲು ಬಿದ್ದು ವ್ಯಾನ್ ಬಿಡಿಸಿದಕ್ಕೂ ಈಗ 5 ಜನ ಹೊಂಟಾರ, ಖುಷಿ ಆಯಿತು. ಮತ್ತು ಈಗ ಇನ್ನು ಈ ವರ್ಷ 5 ಜನ ಹೊಂಟಾರಲ್ಲ, ಮುಂದೆ ವರ್ಷಕ್ಕೆ ನಂಗೆ ಜಾಸ್ತಿ ಹೋಗ್ತಾರೆ. ಯಾಕಂದ್ರೆ ಆ ಕಡೆ ಅಡ್ಮಿಷನ್ ಆಗಿಬಿಟ್ಟಾವ. ಈಗ ನಾವೇ ಅದೇ ಸಾಲಿಗೆ ಹಚ್ಬೇಕು. ನಾನು ಒಂದು ಕಡೆ ಅಡ್ಮಿಷನ್ ಮಾಡಿ $1,000 ಕಳ್ಕೊಂಡು ಮತ್ತು ಹೊಳ್ಳಿ ನನಗೆ ಇದೇ ಸಾಲಿನ ಬೆಸ್ಟ್ ಅನ್ನಿಸ್ತು. ಇಲ್ಲೆಲ್ಲಿ ಹಿಂಗೆ ಹೋಗಿ ಅಲ್ಲಿದು ಕಷ್ಟಪಡ್ಬೇಡ ಅಂತೇಳಿ ಬಿಟ್ಟಿದ್ದೆ. ಹೋಗಿ ಒಂದು ಕಡೆ ಅಡ್ಮಿಷನ್ ಮಾಡಿದ್ದೆ. ಮತ್ತು ಸರಿ ಅನ್ನಿಲ್ಲ, ಮಕ್ಕಳಿಗೋಸ್ಕರ ನಾನು ಹೆಂಗಾರ ನಾನು ರಿಸ್ಕ್ ತೊಗೊಲೇಬೇಕು, ಆ ಸಾಲಿಗೆ ಹೋಗಲೇಬೇಕು, ನನ್ನ ಮಗಳು ಅದೇ ಶಾಲೆಗೆ ಕಲಿಬೇಕು ಅಂತ ಛಲ ಇಟ್ಕೊಂಡು ಹೋಗಿ ಅವ್ರಿಗೆ ಮಾತಾಡಿ ಎಲ್ಲ ಮಾಡಿ 1-2 ದಿನ ಶ್ರಾವಣಕುಮಾರ್ ಊರಾಗ ಬಿಟ್ಟು ಅಡ್ಡಾಡಿ ಮಾಡ್ಕೊಂಡೆ. ನನ್ನ ಸ್ವಾರ್ಥಕ್ಕೋಸ್ಕರ ನಾ ಹೋಗೀನಿ. ಅವ್ರಿಗೆ ಅದನ್ನೇ ಹೇಳ್ತೀನಿ, ನಮ್ಮದು ಏನಿರ್ತಾನೆ ನಿಜ ಹೇಳ್ಬಿಡೋಕೆ ಸ್ನೇಹಿತರೆ. ಎಲ್ಲಾರ ಏನು ದೊಡ್ಡ ಬಿಲ್ಡಪ್ ವ್ಯಾನ್ ಬಿಡಿಸಿದ್ ಅಂತ ನಾ ಬಿಲ್ಡಪ್ ತೊಗೊಳಕ್ಕೆಲ್ಲ ನನ್ನ ಸ್ವಾರ್ಥ, ನನ್ನ ಮಗಳನ್ನ ಕಲಿ ಸ್ವಾರ್ಥ ಐತಿ, ನಂದು ಸ್ವಾರ್ಥ ಐತಿಲ್ರಿ ಅದ್ರ. ನಾನು ಅದನ್ನು ಹೇಳಕ್ಕಿನಿ. ಅವ್ರು ನಮ್ಮ ಮಂದಿನೇ ಬಂದಿರ್ತಾರೆ. ನಾನು ಅವ್ರ ಮುಂದೆ ಅದನ್ನು ಹೇಳಿ, ಏನಿಲ್ಲವ ನಮ್ಮ ಶ್ರಾವಣಿಗೆ ಅದೇ ಸಾಲಿಗೆ ಹಚ್ಬೇಕು ಅನ್ನೋ ಆಸೆ ಇತ್ತು. ನಾವು ಹೋಗಿ ಹೇಳಿನಿ, ಮಾಲಾಕರ ಪುಣ್ಯ ಏನೋ ದೇವ್ರ ಆಶೀರ್ವಾದ ವ್ಯಾನ್ ಬಂದೈತಿ, ಎಲ್ಲರಿಗೂ ಒಳ್ಳೇದಾರ ಸಾಕಾಕ. ಒಟ್ಟು ಮಕ್ಕಳು ಚೆನ್ನಾಗಿ ಕಲಿತು ಇಂಥ ಊರವ್ರು ಹಿಂಗೆ ಹೆಸರು ತೊಗೊಂಡ್ರೆ ಸಾಕಾಕ, ಅದೇ ಒಂದು ಖುಷಿ ನೋಡ ಅಂತ ಅಂದೀನಿ ರೀ ನಾನು. ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಹಂಗೆ ಮಾತಾಡ್ತಾ ಇರ್ತೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ಬಾಯ್, ಗುಡ್ ನೈಟ್.